ಎಸ್ ಮಾಸ್ಟರ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಈಗ ಕೋರಿಕೆಯಿಂದ ಸೃಷ್ಟಿ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಈಗ ಇಷ್ಟೊತ್ತು ಅದ್ಭುತವಾಗಿ ಧ್ಯಾನ ನಡೆದಿದೆ. ಧ್ಯಾನದಿಂದ ಏನೆಲ್ಲ ಆಗುತ್ತೆ, ಎಷ್ಟು ಪ್ರಶಾಂತವಾಗಿದೆ ಮನಸ್ಸಿಗೆ. ನಿಮಗೆ ಬೆಳಗ್ಗೆ ಎಷ್ಟು ಸ್ಟ್ರೆಸ್ ಇತ್ತು, ಟೆನ್ಷನ್ ಇರುತ್ತೆ, ಇಲ್ಲಿವರೆಗೂ ಎಲ್ಲ ಒಂದ್ಸಲಿ ನಮ್ಗೆ ರಿಲೀಸ್ ಆಗುತ್ತೆ. ತುಂಬಾ ಹಗುರವಾಗಿರುತ್ತೆ ಮನಸ್ಸು, ದೇಹ ಇರ್ಬೋದು, ತುಂಬಾ ಫ್ರೆಶ್ ಆಗಿ ಅನ್ಸುತ್ತೆ ಧ್ಯಾನ ಮಾಡಿದ ತಕ್ಷಣ. ಸೊ ಈಗ ಈ ಒಂದು ವಿಷಯ ಕೋರಿಕೆಯಿಂದ ಸೃಷ್ಟಿ ಅನ್ನೋದು. ಸೊ ಇಲ್ಲಿ ಇಷ್ಟು ಜನ ಇವಾಗ ಜಾಯಿನ್ ಆಗಿದ್ದೀರಾ. ಇದರಲ್ಲಿ ಕೋರಿಕೆ ಇಲ್ಲದಿರೋರು ಹ್ಯಾಂಡ್ ರೈಸ್ ಮಾಡಿ. ಕೋರಿಕೆ ಇರೋರು ಅಂದ್ರೆ ಫುಲ್ ಎಲ್ಲರದು ಹ್ಯಾಂಡ್ ರೈಸ್ ಬರುತ್ತೆ. ಕೋರಿಕೆ ಇಲ್ಲದಿರೋರು ಹ್ಯಾಂಡ್ ರೈಸ್ ಮಾಡಿ. ಸೊ ನೋಡಿ, ಕೋರಿಕೆ ಇಲ್ಲದಿರೋರು ಒಬ್ರು ಸಿಗಲ್ಲ. ಅದೇ ನನಗೆ ಯಾರಿಗೆ ಕೋರಿಕೆ ಇದೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿರೋರು ಎಲ್ಲರೂ ಹ್ಯಾಂಡ್ ರೈಸ್ ಆಗಿರುತ್ತೆ. ಓಕೆ, ಸೊ ಒಳ್ಳೇದೆ. ಅಂದ್ರೆ ಕೋರಿಕೆ ಇದ್ರೂನು ಒಳ್ಳೇದೆ, ಕೋರಿಕೆ ಇಲ್ದಿದ್ರುನು ಒಳ್ಳೇದೆ. ಆದ್ರೆ ಆ ಕೋರಿಕೆ ಅನ್ನೋದು ಯಾವ ತರದ ಕೋರಿಕೆ ಅದಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಕೋರಿಕೆ ಏನಿರುತ್ತೋ, ಶೋಭಾ ಅವ್ರೇನೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್, ಹೇಳಿ ಶೋಭಾ ಮೇಡಮ್. ಕೋರಿಕೆ ಇಲ್ಲ ಮೇಡಮ್. ಇಲ್ವಾ? ಇಲ್ಲ ಮೇಡಮ್, ಎಲ್ಲಾ ದೇವ್ರು ಕೊಟ್ಬಿಟ್ಟಿದ್ದಾನೀಗ. ಹ್ಮ್, ಕೋರಿಕೆನೇ ಇಲ್ಲ ಈಗ. ಮುಕ್ತಿ ಅಷ್ಟೇ ಬೇಕು ಅನ್ನೋದಷ್ಟೇ ಅದು ಬಿಟ್ರೆ ಒಂದ್ ಮುಂದೆ ಕೋರಿಕೆ ಅಲ್ವಾ ಮೇಡಮ್? ಮುಕ್ತಿ ಬೇಕನ್ನೋದು ಒಂದ್ ಕೋರಿಕೆ ಅಲ್ವಾ? ಅದೇ. ಮುಕ್ತಿ ಬೇಕು ಅನ್ಕೊಳ್ಳೋದು ಒಂದ್ ಕೋರಿಕೆ ಅಲ್ವಾ? ಹೌದಾ ಅಲ್ವಾ? ಹೌದು ಮೇಡಮ್. ಆ ಕೋರಿಕೆ ಬಂದ್ಮೇಲೆನೆ ನೀವ್ ಯಾವ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ನಿಮಗೆ ಗೊತ್ತಾಗೋದು. ಮುಕ್ತಿ ಬೇಕು ಅದೇ ಅನ್ನೋದು ಒಂದ್ ಕೋರಿಕೆ ಬಂದಿದೆ, ಮೋಕ್ಷ ಬೇಕನ್ನೋದು ಒಂದ್ ಕೋರಿಕೆ ಬಂದಿದೆ, ಅದು ಕೋರಿಕೆ. ಹೌದು. ಆ ಕೋರಿಕೆ ಅದು ಮನ್ಸಿಗೆ ಬಂದ್ಮೇಲೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅನ್ನೋದು ಅದರಿಂದ ಹೋಗ್ತಾ ಇರ್ತೀವಿ ನಾವು, ಅಲ್ವಾ? ಓಕೆ. ಸೊ ಕೋರಿಕೆ ಓಕೆ. ಇಲ್ದಿರೋರು ತುಂಬಾ ಕಷ್ಟ. ಯಾವ್ದೋ ಒಂದ್ ರೀತಿಲಿ ಆ ಕೋರಿಕೆ ಅನ್ನೋದು ಇದ್ದೇ ಇರುತ್ತೆ. ಎಸ್. ಅದೇ ಅದೇ ಗಿರಿಜಾ ಮೇಡಮ್ ಹೇಳಿ. ಮೇಡಮ್, ಧ್ಯಾನ ಮಾಡ್ಬೇಕು ಅನ್ನೋದು ಒಂದು ಕೋರಿಕೆನೆ. ಎಸ್, ಧ್ಯಾನ ಅದನ್ನೇ ಹೇಳ್ತಾ ಇರೋದು. ಕೋರಿಕೆ ಇಲ್ದೇ ಇದ್ರೆ ಮುಂದಕ್ಕೆ ಜೀವನನೇ ಇಲ್ಲ, ಅದೇ ಹೇಳಿದ್. ಈಗ ನಿಮಗೆ ಧ್ಯಾನ ಮಾಡ್ಬೇಕನ್ನೋದ್ ಕೋರಿಕೆ ಬಂತು, ದಿನ ಅಟೆಂಡ್ ಮಾಡ್ತಾ ಇದ್ದೀರಾ. ಅದಿಲ್ದೇ ಇದ್ದಿದ್ರೆ, ಆ ಕೋರಿಕೆನೇ ಇಲ್ದಿದ್ರೆ ಮಾಡಲ್ಲ, ಧ್ಯಾನನೇ ಮಾಡಲ್ಲ. ಸೊ ಅದೂನು ಕೋರಿಕೆನೆ. ಹೌದು, ನಾವು ಜೀವಿಸ್ಬೇಕು ಅನ್ನೋದೇ ಒಂದು ಕೋರಿಕೆ. ಎಸ್, ಈಗ ಜೀವನ ಮಾಡ್ಬೇಕನ್ನೋದು ಒಂದ್ ಕೋರಿಕೆನೆ. ಅದಕ್ಕೋಸ್ಕರ ಅದಿಲ್ದೆ ನಮ್ ವ್ಯರ್ಥ ಜೀವನ ಆಗೋಗುತ್ತೆ. ಹೌದು. ಅದಾಗ್ತೇ ಇಲ್ಲ ನಾವು ಬದುಕಕ್ಕೆ. ಎಸ್ ಮೇಡಮ್, ಶಾಂತಾ ಮೇಡಮ್ ಹೇಳಿ. ಏನು ಕೋರಿಕೆ ಇಲ್ಲ ನನ್ಗೆ. ನಿಜವಾಗ್ಲೂ ನಂಬೋದಾ? ಆದ್ರೆ ಅವ್ರು ಹೇಳ್ಬಿಟ್ರಲ್ಲ ಧ್ಯಾನ ಮಾಡೋದು ಅಂತ. ಅದೇ ಅನ್ಕೋರಿ, ಅದೇ ಹೇಳಿದ್ದೆ. ನೀವೀಗ ಹೇಗೆ ನೆಕ್ಸ್ಟ್ ನಿಮ್ದೇನು, ಯಾವಾಗ ಫೋನ್ ಮಾಡ್ರು ಧ್ಯಾನ ಚೆನ್ನಾಗ್ ಆಗ್ಬೇಕು, ಇನ್ನ ಮೇಲ್ ಹೋಗ್ಬೇಕು, ಇನ್ನ ತಿಳ್ಕೋಬೇಕು, ಇನ್ನ ಸಾಧನೆ ಮಾಡ್ಬೇಕು, ಅದೂನು ಕೋರಿಕೆನೆ. ಸೊ ನಮ್ದು ಒಳ್ಳೆ ಮಾರ್ಗದಲ್ಲಿ ಇರ್ಲಿ, ನಾವು ಒಳ್ಳೆ ಕೆಲ್ಸ ಇರ್ಲಿ, ಕೆಟ್ಟ ಕೆಲ್ಸ ಇರ್ಲಿ, ಯಾವ್ದಕ್ಕಾದ್ರೂ ಕೋರಿಕೆ ಅನ್ನೋದು ಇಲ್ದಿದ್ರೆ ಅದ್ರ ಸೃಷ್ಟಿಸ್ಕೊಳಕ್ಕೆ ಆಗಲ್ಲ. ಅದು ತಪ್ಪನ್ ನಾನು ಹೇಳ್ತಿಲ್ಲ, ಕೋರಿಕೆ ಇರೋದು ತಪ್ಪು ನಾನು ಹೇಳ್ತಿಲ್ಲ. ಅದ್ ನಾವ್ ಈಗ ಒಳ್ಳೆ ಮಾರ್ಗದಲ್ಲಿ ಇದ್ದೀರಾ, ನೀವು ಧ್ಯಾನ ಮಾಡ್ಬೇಕು, ಅದರಿಂದ ಕಲಿಬೇಕು, ಸ್ಪಿರಿಚುವಲಿ ಗ್ರೋತ್ ಆಗ್ಬೇಕು, ಅದೆಲ್ಲ ಒಂದ್ ಕೋರಿಕೆನೆ. ಸೊ ಆ ಕೋರಿಕೆ ಬರ್ತಾ ಇದೆ, ನೀವು ಅದನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ. ಕೋರಿಕೆನೆ ಬರಲ್ಲ. ಎಷ್ಟೊಂದ್ ಜನ ಧ್ಯಾನ ಮಾಡೋದೇ ಇಲ್ಲ, ಅವ್ರಿಗೆ ಕೋರಿಕೆ ಇಲ್ಲ, ಧ್ಯಾನದ ಕೋರಿಕೆ ಇಲ್ಲ, ಅವ್ರಿಗೆ ಬೇರೆ ಕೋರಿಕೆ ಇದೆ, ಅದನ್ನ ಸಾಧಿಸ್ಕೊಂತಾ ಇದ್ದಾರೆ. ಸೊ ಹಾಗೆ ಇದ್ರಲ್ಲಿ ತಪ್ಪೇನು ಇಲ್ಲ. ಕೋರಿಕೆ ಅಂದ ತಕ್ಷಣ ನೀವ್ ಹೆದರ್ಕೊಂಡು ಯಾರು ಕೈ ಹ್ಯಾಂಡ್ ರೈಸ್ ಮಾಡದಿದ್ರೆ ಅದು ಏನ್ ಹೆದರ್ಕೋಬೇಕಾಗಿದ್ದಿಲ್ಲ, ಅದು ಸರ್ವೇ ಸಾಮಾನ್ಯ. ಎಸ್. ಸುಶೀಲ್ ಅವರೇ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ನನಗೆ ಮೇಡಮ್. ಕೋರಿಕೆ, ನನಗೆ ಸ್ಕೂಟಿ ಓಡಿಸ್ಬೇಕಂತ ಒಂದು ಕೋರಿಕೆ ಇತ್ತು ಮೇಡಮ್. ಏನು, ಯಾವ್ದು? ಸ್ಕೂಟಿ ಹೊಡ್ಕೊಂಡು ಹೋಗ್ಬೇಕು ಅಂತ. ಅದು ರೆಡಿ ಆಗಿದೆ ಈಗ. ಅವತ್ತೇ ಕಲ್ತಿದ್ದೆ. ಈಗ 2-3 ಕಿಲೋಮೀಟರ್ ಆಚೆ ನಾನು ಹೋಗಿ ಬರ್ತಾ ಇದ್ದೇನೆ. ಎಷ್ಟು ಏಜ್ ಎಷ್ಟು ಮೇಡಮ್? ಏಜ್ 48 ಆಯ್ತು. 48. ಓಕೆ. ಸೊ ಇಷ್ಟು ವರ್ಷಗಳಿಂದ ಇದ್ದಿದ್ದ ಕೋರಿಕೆ ಇವಾಗ ನೆರವೇರುತ್ತೆ. ಎಸ್, ವೆರಿ ಗುಡ್, ವೆರಿ ಗುಡ್ ಮೇಡಮ್. ಅದು ಒಳ್ಳೆ ಕೋರಿಕೆ, ಅದರಿಂದ ಏನ್ ಯಾರಿಗೂ ಲಾಸ್ ಇಲ್ಲ ಅಲ್ವಾ? ಒಳ್ಳೆ ಕೋರಿಕೆ ಆಯ್ತು, ಅದಕ್ಕೆ ನೀವು ಎಫರ್ಟ್ಸ್ ಹಾಕಿದ್ರೆ ಅದಾಯ್ತು. ಎಸ್ ಎಸ್, ಆತರ ಮನುಷ್ಯಂಗೆ ಯಾವ್ದಾರು ಒಂದು ಕೋರಿಕೆ ಇದ್ದೇ ಇರುತ್ತೆ ಎಲ್ಲಾರ್ಗು. ನಾವ್ ಏನಿಲ್ಲ ಅಂದ್ರು ಅದು ಒಳ್ಳೆ ರೀತಿಯಲ್ಲೇ ಒಂದ್ ಒಳ್ಳೆ ಕೋರಿಕೆ ಇರುತ್ತೆ. ಒಳ್ಳೇದಾಗ್ಲಿ ಅನ್ನೋದು ಒಂದ್ ಕೋರಿಕೆನೆ. ಈಗ ನಾವ್ ಅನ್ಕೊಂತೀವಿ, ನನ್ಗೆ ಏನಿಲ್ಲಪ್ಪ, ಎಲ್ರು ಚೆನ್ನಾಗಿದ್ರೆ ಸಾಕು ಅಲ್ವಾ, ಲೋಕ ಸಮಸ್ತ ಸುಖಿನೋ ಭವಂತು, ಅಷ್ಟಾದ್ರೆ ಸಾಕು, ದೇವ್ರ ಹತ್ರ ಅದನ್ನು ಕೇಳ್ಕೊಂತೀವಿ ಅಂದ್ರೆ ಅದು ಒಂದ್ ಕೋರಿಕೆ ಅಲ್ವಾ?
ಅಲ್ಲಿ ನಾವು ದೇವ್ರನ್ನ ಕೇಳ್ಕೊಂತೀವಿ ಅಂತಂದ್ರೆ ಅದು ಒಂದು ಕೋರಿಕೆನೇನೆ. ಸೊ ಹಾಗಾಗಿ ಇಲ್ಲಿ ಒಂದು ಕೋರಿಕೆ ಅನ್ನೋದೇನು ಅಂದ್ರೆ, ಒಂದು ಕೋರಿಕೆ ಮನ್ಸಲ್ಲಿ ಬಂತು ಅಂದ್ರೆ ಅದು ಖಂಡಿತ ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ಆ ಕೋರಿಕೆ ಇಲ್ದಿದ್ರೆ ಯಾವ ಸೃಷ್ಟಿನೂ ಆಗಲ್ಲ. ಕೋರಿಕೆ ಇದ್ದಾಗ ಸೃಷ್ಟಿ ತಂತಾನಾಗಿ ಖಂಡಿತ ಆಗೇ ಆಗುತ್ತೆ. ಅದೇ ಏನ್ ಬೇಕು, ಅದು ಸೃಷ್ಟಿ ಆಗಕ್ ನಾವೇನ್ ಬೇಕು? ಈಗ ಮೇಡಮ್ಗೆ ಸ್ಕೂಟಿ ಓಡಿಸ್ಬೇಕು ಅನ್ನೋ ಆಸೆ ಇತ್ತು, ಅದೊಂದು ಕೋರಿಕೆ ಇತ್ತು. ಆ ಕೋರಿಕೆ ಇದ್ದಾಗ ಫಸ್ಟ್ ಏನ್ ಮಾಡ್ತಾರೆ, ಕಲಿತಾರೆ. ಯಾವಾಗ್ಲೋ ಕಲ್ತಿದ್ದು ಬಿಟ್ಬಿಟ್ಟಿದ್ರು, ಮತ್ತೀಗ ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡು ಪರ್ಫೆಕ್ಟ್ ಆದ್ಮೇಲೆ ಮನೇಲಿರೋರು ಧೈರ್ಯವಾಗಿ ಅವ್ರಿಗೆ ಕೊಡಿಸ್ತಾರೆ. ಅಂದ್ರೆ ಅದು ಮನೇಲಿ ಒಂದು ಆ ಬೀಜ, ಕೋರಿಕೆ ಅನ್ನೋದೊಂದು ಸೀಡ್, ಅದೊಂದು ಬೀಜ. ಒಂದ್ಸಲಿ ಆ ಬೀಜ ನಾವು ಬಿತ್ತು ಬಿಟ್ರೆ, ಅದು ಸ್ಟ್ರಾಂಗ್ ಆಗಿದ್ರೆ, ನಾವು ಮನೇಲಿ ಎಷ್ಟೋ ಗಿಡಗಳು ನೆಡ್ತಾ ಇರ್ತೀವಿ, ಯಾವ್ಯಾವ್ದೋ ಬೀಜಗಳು ತಂದು ಹಾಕಿದ್ರೆ ಅದು ಮೊಳಕೆ ಹೊಡಿಯಲ್ಲ, ಚೆನ್ನಾಗಿ ಗಿಡ ಆಗಲ್ಲ ಅದು. ಸೊ ಆ ಸೀಡ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದು, ಎಷ್ಟು ಒಳ್ಳೆ ಒಂದು ತಳಿ ಅಂತ ಏನ್ ಹೇಳ್ತೀವಿ, ಆ ತರ ಇದ್ರೆ ಮಾತ್ರನೇ ಚೆನ್ನಾಗಿ ಮೊಳಕೆ ಹೊಡಿಯುತ್ತೆ, ಒಳ್ಳೆ ಗಿಡ ಆಗತ್ತೆ. ಅದೇ ತರ ನಮ್ಮ ಕೋರಿಕೆ ಅನ್ನೋದು ಸಹ ಒಂದು ಸೀಡ್, ಅದು ಒಂದು ಬೀಜ ಇದ್ದಂಗೆ. ಆ ಬೀಜ ಬಿತ್ತು ಬಿಟ್ಟಿದೀವಿ, ಒಂದು ಕೋರಿಕೆ ಬಂತು ಅಂದ್ರೆ ಅದೊಂದು ಬೀಜ ಬಿತ್ತಿದ್ವಿ. ಬಂದ ತಕ್ಷಣ ಸುಮ್ನೆ ಅದ್ರ ಪಾಡಿಗೆ ಅದೆಲ್ಲಾರು ಎಸೆದ್ ಬಿಟ್ರೆ ಅದು ಮೊಳಕೆ ಹೊಡಿಯಕ್ ಸಾಧ್ಯನಾ? ಅದು ಸೃಷ್ಟಿ ಆಗಕ್ ಸಾಧ್ಯನಾ? ಆಗಲ್ಲ. ಸೊ ಆ ಕೋರಿಕೆ ಅಂತ ಬಂದ್ಮೇಲೆ ನಾವ್ ಅದಕ್ಕೆ ಚೆನ್ನಾಗಿ ನೆಡ್ಬೇಕು, ನೀರ್ ಹಾಕ್ಬೇಕು, ಪೋಷಿಸ್ಬೇಕು. ಆವಾಗ ಅದು ಸ್ಟ್ರಾಂಗ್ ಆಗುತ್ತೆ, ಚೆನ್ನಾಗಿ ಮೊಳಕೆ ಹೊಡಿಯುತ್ತೆ. ಸೊ ಈ ಕೋರಿಕೆ ಅಂದ ತಕ್ಷಣ ಎಲ್ರು ಕೆಟ್ಟದು ಅಂತ, ಎಂತ ಕೋರಿಕೆಗಳು ನಡೆಯುತ್ತೆ? ಒಳ್ಳೆ ಕೋರಿಕೆಗಳು ನಮಗಿದ್ದಾಗ, ಅದು ಮತ್ತೆ ಸಕ್ರಮವಾದ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದಾಗ, ಅದಕ್ಕೆ ಬೇಕಾದ ಒಳ್ಳೆ ಆಲೋಚನೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಾಗ ಖಂಡಿತ ಅದು ಸೃಷ್ಟಿ ಹಾಗೆ ಆಗತ್ತೆ. ಸೊ ಈಗ ಪಿರಮಿಡ್ ಮಾಸ್ಟರ್ಸ್ ಇಲ್ಲ, ನಾವೆಲ್ಲ ಇವಾಗ ಮಾಸ್ಟರ್ಸ್ ಎಷ್ಟೋ ಜನ ಇದ್ದೀವಿ. ಸೊ ನಮ್ಮೆಲ್ಲರ ಕೋರಿಕೆ ಏನು? ಈಗಾಗ್ಲೇ ಮೇಡಮ್, ಇವಾಗ ಗಿರ್ಜಾ ಮೇಡಮ್ ಇರ್ಬೋದು, ಶಾಂತಾ ಮೇಡಮ್ ಇರ್ಬೋದು, ಅವ್ರದೆಲ್ಲ ಏನ್ ಕೋರಿಕೆ? ಏನು ಇಲ್ಲ, ಸ್ಪಿರಿಚುವಲಿ ಗ್ರೋತ್ ಆಗ್ಬೇಕು, ಧ್ಯಾನ ಮಾಡ್ಬೇಕು, ಇನ್ನೂ ತಿಳ್ಕೊಬೇಕು, ಮುಕ್ತಿ ಸಿಗ್ಬೇಕು, ಮೋಕ್ಷ ಸಿಗ್ಬೇಕು, ಇದೆಲ್ಲ ಒಂದು ಕೋರಿಕೆನೆ. ಸೊ ಆ ಕೋರಿಕೆಯನ್ನ ಸೃಷ್ಟಿ ಮಾಡ್ಕೋಬೇಕು ಅಂದಾಗ ನಾವು ದಾರಿಗಳು ಹುಡುಕ್ತಿವಿ. ಸರಿ, ಏನಪ್ಪಾ ನಂಗೆ ಧ್ಯಾನ ಮಾಡ್ಬೇಕು ಅನ್ನಿಸ್ತಾ ಇದೆ, ಇನ್ನ ಮೇಲೆ ಹೋಗ್ಬೇಕು ಆಧ್ಯಾತ್ಮಿಕವಾಗಿ ಅಂತ ಅನ್ನಿಸ್ತಾ ಇದೆ, ಏನ್ ಮಾಡ್ಬೇಕು? ಮುಂದೆ ದಾರಿ ಅದೇ ಕಾಣ್ತಾ ಹೋಗುತ್ತೆ. ನಾವ್ ಅದ್ರಕ್ಕೋಸ್ಕರ ಟ್ರೈ ಮಾಡುವಾಗ, ಅದ್ರಕ್ಕೋಸ್ಕರ ಪ್ರಯತ್ನ ಪಡುವಾಗ, ಆ ಬೀಜ ಒಂದ್ಸಲಿ ಬಿತ್ತದ್ಮೇಲೆ ಏನೇನ್ ಮಾಡ್ಬೇಕು ನಮಗೆ ಅದದೇ ದಾರಿ ತೋರಿಸ್ತಾ ಹೋಗುತ್ತೆ. ಯಾಕೆಂದ್ರೆ ನಾವ್ ಆ ಸಾಧನೆ ಕಡೆನೇನೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಹಂಗಾಗಿ ನಮ್ಗೆ ದಾರಿಗಳು ಸಿಗ್ತಾನೆ ಹೋಗ್ತಾ ಇರುತ್ತೆ. ಆ ಕೋರಿಕೆ ಅನ್ನೋದು ಆಗ್ಬೇಕು, ನೆರವೇರ್ಬೇಕು ಅಂದಾಗ ಆಲೋಚನೆಗಳ ಪಾತ್ರ ತುಂಬಾನೇ ಇಂಪಾರ್ಟೆಂಟು. ಯಾವ ತರ ಆಲೋಚನೆಗಳು ನಾವ್ ಅದಕ್ಕೆ ಕೊಡ್ತಾ ಇದೀವಿ, ಆ ಕೋರಿಕೆ ನೆರವೇರ್ಬೇಕು ಅಂತಂದ್ರೆ ಏನ್ ಆಲೋಚನೆಗಳು ಕೊಡ್ತಾ ಇದೀವಿ ನಾವು, ಅಥವಾ ಫಸ್ಟ್ ಒಂದ್ ಕೋರಿಕೆ ಬಂತು ಅಂದ್ರೆ ಆ ಕೋರಿಕೆ ಯಾಕೆ ಬಂತು, ಆ ಕೋರಿಕೆ ಏನ್ ಬೇಕು ನಮಗೆ, ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಯಾರೋ ಪಕ್ಕದ ಮನೆಯವ್ರು ಏನೋ ಮಾಡ್ತಿದಾರೆ ಅಂತ ನಾನು ಮಾಡೋದಂತ ಅಲ್ಲ, ನಮಗೆ ಒಳಗಿಂದ ಬರ್ಬೇಕು ಆ ಕೋರಿಕೆ, ಆಗಷ್ಟೇನೆ ನಾವ್ ಅದನ್ನ ಸೃಷ್ಟಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ನಾವ್ ಎಷ್ಟು ಜನಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ಕೊಟ್ರು, ಎಷ್ಟ್ ಜನ ಬರ್ತಾರೆ? ಯಾಕೆಂದ್ರೆ ಅವ್ರಿಗೆ ಒಳಗಿಂದ ಆ ಕೋರಿಕೆನ ಬರಲ್ಲ. ಸೊ ಹಾಗೆ ಎಲ್ಲ ನೀವು ತಂದೆ ತಾಯಿ ನೋಡಿರ್ಬೋದು, ಎಲ್ಲಾ ಮಕ್ಳು ಅವರು ಹುಟ್ತಾನೆ ನನ್ ಮಗು ಇಂಜಿನಿಯರ್ ಆಗ್ಬೇಕು, ನನ್ ಡಾಕ್ಟರ್ ಆಗ್ಬೇಕು, ನನ್ ಮಗು ಡಾಕ್ಟರ್ ಆಗ್ಬೇಕು. ಎಲ್ಲಾರು ಇಂಜಿನಿಯರು ಡಾಕ್ಟರ್ ಅಂದ್ರೆ ಪ್ರಪಂಚದಲ್ಲಿ ಇರೋರೆಲ್ಲ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಿದಾರಾ? ಆಗಿಲ್ಲ. ಯಾರಿಗೆ ಒಳಗಿಂದ ಅದು ಬರುತ್ತೋ, ಕರೆಕ್ಟ್ ನಮ್ಮ ಅಪ್ಪ ಅಮ್ಮ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಲವ್ರ ಮಕ್ಳು ಅವ್ರು ಹೇಳಿದ್ದನ್ನ ತಗೊಂತಾರೆ, ನನ್ಗ ಆಯ್ತು ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಾನು ಅದನ್ನ ಮಾಡೋಣ ಅಂತ ಕೆಲವ್ರು ತಗೊಂತಾರೆ. ಕೆಲವ್ರ ಮಕ್ಳಿಗೆ ಅವ್ರ ಆತ್ಮದಿಂದ, ಅವ್ರ ಒಳಗಿಂದ ಬಂದಿರುತ್ತೆ ನಾನು ಇದೇ ಆಗ್ಬೇಕು ಅಂತ ಅವ್ರು ಆ ಮಾತುಗಳನ್ನ ತಗೊಳಕ್ ಸಾಧ್ಯ ಆಗಲ್ಲ. ಅವ್ರಿಗೆ ಒಳಗಿಂದ ಏನ್ ಸ್ಟ್ರಾಂಗ್ ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ ಅದೇ ಆಗ್ತಾರೆ. ಸೊ ಹಾಗಾಗಿ ಇವಾಗ ಅಪ್ಪ ಅಮ್ಮಂದ್ರು ಹೇಳಿ, ಮಕ್ಳು ಚಿಕ್ಕವರಿಂದ ಅದನ್ನ ಕೇಳಿ ನೀನ್ ಇಂಜಿನಿಯರ್ ಆಗ್ಬೇಕು, ನೀನ್ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಅವ್ರ ಮೈಂಡ್ ಒಳಗೆ ರೆಕಾರ್ಡ್ ಆಗ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಅದನ್ನೇ ಅವ್ರ ಮನ್ಸಿಗೂ ಹಾಕೊಂಡ್ಬಿಡ್ತಾರೆ. ಓ, ಅಪ್ಪ ಅಮ್ಮ ಹೇಳ್ತಾ ಇದಾರೆ, ನಾನು ಇಂಜಿನಿಯರ್ ಆಗ್ತೀನಿ, ನಾನ್ ಡಾಕ್ಟರ್ ಆಗ್ತೀನಿ. ತಗೊಂಡು ಅದನ್ನ ಏನ್ ಮಾಡ್ತಾರೆ ಅವರು, ಅದಕ್ಕೆ ತಕ್ಕಂಗೆ ಏನೇನ್ ಬೇಕು, ಚೆನ್ನಾಗಿ ಓದೋದು, ಕಷ್ಟಪಟ್ಟು ಓದೋದು, ಟೈಮ್ ವೇಸ್ಟ್ ಮಾಡದೇ ಇರೋದು, ಎಕ್ಸಾಮ್ಗಳು ಚೆನ್ನಾಗಿ ಮಾಡೋದು, ಅದು ಪ್ರಿಪರೇಷನ್ಸ್, ಎಂಟ್ರೆನ್ಸ್ ಯಾವ್ದು ಬರಿಬೇಕು, ಏನ್ ಬರಿಬೇಕು ಅವನ್ನೆಲ್ಲ ಹುಡುಕೊಂತಾರೆ, ಯಾವ್ಯಾವ ಸಿಲೆಬಸ್ ಓದ್ಬೇಕು ಅದೆಲ್ಲಾ ಮಾಡ್ತಾರೆ, ಕೋಚಿಂಗ್ ಎಲ್ಲ ಹೋಗ್ತಾರೆ. ಸೊ ಕಡೆಗೆ ಏನ್ ಮಾಡ್ತಾರೆ, ಸಾಧನೆ ಮಾಡೇ ಮಾಡ್ತಾರೆ. ಯಾವಾಗ ಆ ಕೋರಿಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾಗ ಆವಾಗ ಖಂಡಿತ ಅವರು ಸಾಧನೆ ಮಾಡೇ ಮಾಡ್ತಾರೆ. ಅಥವಾ ಕೆಲವರು ಸಂಗೀತ ಕಲಿಬೇಕು, ಮ್ಯೂಸಿಷಿಯನ್ ಆಗ್ಬೇಕು, ಅಥವಾ ಕೆಲವ್ರಿಗೆ ಕ್ರಿಕೆಟರ್ ಆಗ್ಬೇಕು, ಯಾರ್ಯಾರನೋ ಅವರು ಆಸೆಯಾಗಿ ಇಟ್ಕೊಂಡಿರ್ತಾರೆ, ತೆಂಡೂಲ್ಕರ್ ತರ ಆಗಿರ್ಬೇಕು, ಧೋನಿ ತರ ಆಗ್ಬೇಕು, ಅವ್ರ ತರ ಇವ್ರ ತರ. ಒಳಗಿಂದ ಅವರ ಕೋರಿಕೆ ಯಾವಾಗ ಸ್ಟ್ರಾಂಗ್ ಆಗಿ ಬರುತ್ತೋ ಆ ಖಂಡಿತ ಅವ್ರದನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಆ
ಥಾಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಈಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು 4 ಹೆಜ್ಜೆ ಹಿಂದೆ ಬಂದ್ಬಿಟ್ರೆ ಖಂಡಿತ ಅದು ಸೃಷ್ಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲಿ ಒಂದು ಸಂಕಲ್ಪ ಮಾಡ್ಕೊಂಡ್ಮೇಲೆ ಇಲ್ಲ ನಾನು ಇದು ಹಾಗೆ ಆಗ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಾಗ ಆ ಇಟ್ಟ ಹೆಜ್ಜೆ ಹಿಂದೆ ತೆಗಿಲೇಬಾರ್ದು. ಆಗ ಅದು ನಡೀತಾ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಎಲ್ಲಿಂದ ಹೆಲ್ಪ್ ಸಿಗ್ಬೇಕು, ಯಾವ ಕಡೆಯಿಂದ ಗೈಡೆನ್ಸ್ ಸಿಗ್ಬೇಕು ಅದೆಲ್ಲ ಸಿಗ್ತಾನೆ ಹೋಗುತ್ತೆ. ಯಾವಾಗ್ಲೂ ನಾವು ಧ್ಯಾನದಲ್ಲಿ ಹೇಳ್ತಾನೆ ಇರ್ತೀವಿ, ಯಾವಾಗ ಒಬ್ಬ ವಿದ್ಯಾರ್ಥಿ ರೆಡಿ ಆಗಿರ್ತಾನೆ, ನಾನ್ ರಿಸೀವ್ ಮಾಡಕ್ಕೆ ನಿಜವಾಗ್ಲೂ ನನಗೆ ಜ್ಞಾನ ಬೇಕು, ನಾನ್ ಪಡಿಯಕ್ ರೆಡಿ ಇದ್ದೀನಿ ಅಂತ ಅವರು ಆ ಒಂದು ಅವ್ರದ್ರಲ್ಲಿ ತುಡಿತಾ ಬರ್ತಾ ಇರುತ್ತೋ ಖಂಡಿತ ಅವ್ರಿಗೆ ಸರಿಯಾದ ಗುರು ಸಿಕ್ಕೇ ಸಿಗ್ತಾರೆ. ಸರಿಯಾದ ಮಾರ್ಗದರ್ಶನ ಎಲ್ಲಿ ಬರ್ಬೇಕು ಅಲ್ಲಿಂದ ಬರ್ತಾ ಇರುತ್ತೆ. ಅಂದ್ರೆ ನಮ್ಮ ಸಂಕಲ್ಪ ಅಷ್ಟು ಸ್ಟ್ರಾಂಗ್ ಆಗಿ ಇರ್ಬೇಕು ಅಂತ ಹೇಳೋದು. ಫಸ್ಟ್ ಇಲ್ಲಿ 3 ಸ್ಟೆಪ್. ಒಂದು ಕೋರಿಕೆ ಫಸ್ಟ್, ಅದು ದೃಢವಾಗಿದ್ಯಾ, ಯಾಕ ಆ ಕೋರಿಕೆ ಬಂತು ಅದನ್ನ ಫಸ್ಟ್ ನಾವು ನೋಡ್ಕೋಬೇಕು. ಅಥವಾ ನಾನು ಈ ಕೋರಿಕೆ ಅಂದ ತಕ್ಷಣ ಕೆಲವರಿಗೆ ಒಂದು ಒಳ್ಳೆ ಸೀರೆ ತಗೋಬೇಕು, ಒಂದು ಒಳ್ಳೆ ಒಡವೆ ತಗೋಬೇಕು, ಇದೆಲ್ಲ ಕೋರಿಕೆಗಳ? ಯಾವ ತರ ಕೋರಿಕೆ ಅದು? ನಿಂಗ್ ನಿಜವಾಗ್ಲೂ ಬೇಕಾದು ಅಥವಾ ಬೇರೆ ಯಾರೋ ತಗೊಂಡಿದ್ದಾರೆ ಅಂತ ನಿನಗ್ ಬೇಕಾದು? ಅದನ್ನ ನೀವು ನೋಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಎಷ್ಟೋ ಕೋರಿಕೆಗಳಿರುತ್ತೆ. ಒಂದೊಂದ್ಸಲಿ ನೀವು ಬರ್ಕೋಬಹುದು, ಬೇಕಾರೆ ನಿಮ್ ಕೋರಿಕೆಗಳೆಲ್ಲ ಬರ್ಕೊಂಬಿಡಿ, ಲಿಸ್ಟ್ ಸಿಗುತ್ತೆ, ಬೇಕಾದ್ರೆ 1-2 ಪೇಜ್ ಕೋರಿಕೆ ಆಗುತ್ತೆ. ಆಮೇಲೆ ಮತ್ತೆ ರಿವೈಸ್ ಮಾಡ್ಕೊಳ್ಳಿ ಮೇಲಿಂದ. ಹೌದಾ, ಇದ್ ನಿಂಗ್ ನಿಜವಾಗ್ಲೂ ಬೇಕಾ? ಈ ಕೋರಿಕೆ ನಂಗೆ ಇದ್ಯಾ, ಬೇಕಾ, ಯಾಕೆ ಬೇಕಿದು? ಅದ್ ನೋಡ್ಕೊಂಡ್ ಬಂದಾಗ ಮತ್ತೆಷ್ಟೊಂದು ಕಾಟ್ ಆಗುತ್ತೆ. ಲಾಸ್ಟ್ ಫೈನಲ್ ಏನ್ ಉಳಿಯುತ್ತೆ, ಒಂದು ಬೇಕೇ ಬೇಕು ಅಂತ, ಅದು ನಿಜವಾದ ಕೋರಿಕೆ. ಸುಮ್ನೆ ಮೇಲ್ಮೇಲೆ ಒಬ್ಬೊಬ್ರು ಮಾಡ್ತಾರೆ ಅಂತ ನಾವು ಮಾಡ್ತಾ ಹೋದ್ರೆ ನನಗೂ ಬೇಕು, ಅವ್ರು ಕಟ್ಟಿದಾರ ಮನೆ ನಾನು ಮನೆ ಕಟ್ಟಬೇಕು, ಈ ತರದ್ದಲ್ಲ ಕೋರಿಕೆಗಳು. ನಮಗೆ ಒಳಗಿಂದ ನಂಗಿದು ಬೇಕೇ ಬೇಕು ಅನ್ನೋದೊಂದು ಬರುತ್ತೆ. ಆಗ ಅದನ್ನ ಖಂಡಿತ ಸೃಷ್ಟಿಯಾಗಿ ನಾವು ಮಾಡ್ಕೋಬಹುದು ಈ ತರ. ಸೊ ಇವಾಗ ಇನ್ನ ನಾವು ನೋಡಿದಾಗ ನಮ್ಮ ಇಂಡಿಯಾ ಎಲ್ಲಿದೆ, ಭಾರತ ನಾವೀಗ ಇಲ್ಲಿದ್ದೀವಿ, ಆದ್ರೆ ನಮ್ಮನ್ನ ಅಮೆರಿಕನ್ಸ್ ಬ್ರಿಟಿಷರ್ಸ್ ಬಂದು ನಮ್ಮನ್ನ ಆಳಿದ್ರು. ಅವಾಗ ಅವ್ರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀವಿ. ಅಲ್ಲಿಂದ ಅವ್ರ ಆ ಕೋರಿಕೆ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಅವ್ರು ಅಲ್ಲಿಂದ ಬಂದು ಇಂತ ಒಂದು ದೊಡ್ಡ ಭರತಖಂಡವನ್ನ ಅವ್ರು ಆಳಿದ್ದಾರೆ ಅಂತ ಇದ್ರಲ್ಲಿ ಅವರ ಕೋರಿಕೆ ಎಷ್ಟು ದೃಢವಾಗಿತ್ತು. ಆವಾಗ ಆ ದೃಢವಾದ ಕೋರಿಕೆ ಇರೋದಕ್ಕೆ ಅವರು ದೃಢವಾದ ಆಲೋಚನೆಗಳಿಂದ ನಮ್ಮನ್ನೆಲ್ಲ ತಿಳ್ಕೊಂಡು ಇಲ್ಲಿರೋ ಏನು ಇವ್ರದ್ದು ವೀಕ್ನೆಸ್ ಏನು ಅದೆಲ್ಲ ತಿಳ್ಕೊಂಡು ನಮ್ಮನ್ನ ಆಳಕ್ಕೆ ಸಾಧ್ಯ ಆಯ್ತದು. ಅದೇ ತರ ಮತ್ತೇನಾಯ್ತು ಅದಾದ್ಮೇಲೆ ಗಾಂಧೀಜಿಯವ್ರು ಏನ್ ಮಾಡಿದ್ರು, ಗಾಂಧೀಜಿಯವ್ರು ಇರ್ಬೋದು ಅಥವಾ ಎಷ್ಟೋ ಫ್ರೀಡಮ್ ಫೈಟರ್ಸ್ ಇರ್ಬೋದು, ಅವರೆಲ್ಲ ಏನ್ ಮಾಡಿದ್ರು, ಮತ್ತ ಅವ್ರ ಕೋರಿಕೆ ಏನಾಯ್ತು, ನಾವ್ ಯಾಕೆ ಇವ್ರ ಕೆಳಗಿರ್ಬೇಕು, ನಮ್ ದೇಶಕ್ಕೆ ಯಾಕೆ ಇವ್ರು ಬಂದು ನಮ್ಮನ್ನ ಯಾಕೆ ಆಳ್ತಾ ಇದ್ದಾರೆ, ನಾವ್ ಇವ್ರನ್ನ ಇಲ್ಲಿಂದ ಓಡಿಸ್ಬೇಕು. ಆ ಒಂದು ಕೋರಿಕೆ ಅವ್ರಗಳಲ್ಲಿ ಹುಟ್ಕೊಂತಾವಾಗ, ಆ ಹುಟ್ಕೊಂಡಾಗ ಅದಕ್ಕೆ ಏನ್ ಮಾಡ್ಬೇಕು, ಆ ಕೋರಿಕೆನ ಸ್ಟ್ರಾಂಗ್ ಮಾಡ್ಕೊಂಡ್ರು, ಎಲ್ಲ ಸೇರಿ ಹೋರಾಡಿದ್ರು, ಅವ್ರನ್ನ ಓಡಿಸಿದ್ರು ಕಡೆಗೆ. ಸೊ ಆ ತರ ನಾವ್ ಏನೇ ಒಂದು ಕೋರಿಕೆ ಇರ್ಬೋದು, ಅದು ನಾವು ಗಟ್ಟಿ ಇದ್ರೆ, ನಮ್ಮ ಸಂಕಲ್ಪ ಗಟ್ಟಿ ಇದ್ರೆ ಅದು ಒಂದು ಹೇಳ್ತಾರೆ ಪತ್ರಿಜಿಯವರು, ಏಕೋನ್ಮುಖವಾಗಿರ್ಬೇಕು. ಆ ಕೋರಿಕೆ ಅನ್ನೋದು ಏಕೋನ್ಮುಖವಾಗಿರ್ಬೇಕು ಅಂತ ಹೇಳ್ತಿರ್ತಾರೆ. ಆವಾಗ ಅದನ್ನ ಸಾಧನೆ ಮಾಡಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಈಗ ಮನೆ ಕಟ್ಟೋ ಆಸೆ ಇರ್ಬೋದು, ಸೈಟ್ ತಗೋಬೇಕು ಅಂತ ಆಸೆ ಇರ್ಬೋದು, ಅಥವಾ ಆವಾಗಿನ ಕಾಲದಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು, ದೊಡ್ಡ ದೊಡ್ಡ ಅರಮನೆಗಳು, ಕೋಟೆಗಳು ಅವೆಲ್ಲ ಕಟ್ಟಿದ್ರು. ಎಲ್ಲಿಂದ ಬರ್ತಿತ್ತವೆಲ್ಲ ಅಂದ್ರೆ ಅವರ ಸಂಕಲ್ಪ ಅಷ್ಟು ಜೋರಾಗಿರ್ತಾ ಇತ್ತು, ಸ್ಟ್ರಾಂಗ್ ಆಗಿರ್ತಿತ್ತು. ಹಾಗಾಗಿ ಅದು ನೆರವೇರ್ತಾ ಇತ್ತು. ಮಾಸ್ಟರ್ಸ್ ಒಂದ್ ಸೆಕೆಂಡ್. ಸೊ ಅದೇ ತರ ಇವಾಗ ಆ ಕೋರಿಕೆಗಳನ್ನ ನೋಡ್ತಾ ಹೋದಾಗ, ಈಗ ಕೆಲವರು, ಈಗ ನಮ್ಮ ಇದಕ್ಕೆ ಬರೋಣ. ಇವಾಗ ನಾವೆಲ್ಲ ಇಲ್ಲಿ ಜನ್ಮ ತಗೊಂಡಿದೀವಿ. ಯಾಕೆ ಜನ್ಮ ತಗೊಂಡಿದೀವಿ ಇಲ್ಲಿ ಅಂತಂದ್ರೆ, ಮೇಲಿನ ಲೋಕದಲ್ಲಿ ಅಲ್ಲಿ ಆತ್ಮಗಳು ನಾವ್ ಇಲ್ಲಿಂದ ಮತ್ತೆ ಹೋದ್ಮೇಲೆ ಅವರು ಎಷ್ಟೋ ಕೆಲ್ಸಗಳು ಮಾಡ್ಬೇಕು ಅಂತ ಬಂದು ಎಷ್ಟೋ ಮಾಡ್ದೇನೆ ಹೋಗ್ಬಿಟ್ಟಿರ್ತಾರೆ. ಸೊ ಆವಾಗ ಮತ್ತೆ ಅಲ್ಲಿ ಕೋರಿಕೆ ಬರುತ್ತೆ, ಏನು, ಅಯ್ಯೋ ನನ್ ಜನ್ಮ ತಗೊಂಡೆ, ವೇಸ್ಟ್ ಮಾಡ್ಕೊಂಡೆ, ನಾನು ಏನೋ ಕಲಿಬೇಕಂತ ಹೋದೆ, ಅದನ್ನೆಲ್ಲ ಮಾಡ್ಲೇ ಇಲ್ಲ, ಎಷ್ಟೋ ತಪ್ಪು ಕೆಲ್ಸಗಳನ್ನ ಮಾಡಿದೀನಿ, ಮತ್ತದನ್ನ ಕರೆಕ್ಷನ್ ಮಾಡ್ಕೋಬೇಕು ನಾನು ಅಂತಂದ್ಬಿಟ್ಟು ದೃಢವಾದ ಒಂದು ಕೋರಿಕೆಯಿಂದ ಅವ್ರೇನ್ ಮಾಡ್ತಾರಲ್ಲಿ ಬಂದು, ಎಲ್ಲಂದ್ರಲ್ಲಿ ಯಾರ್ ಗರ್ಭ ಅಂದ್ರೆ ಆ ಗರ್ಭಕ್ ಸೇರಲ್ಲ ಅಲ್ಲಿ ಆತ್ಮಗಳು. ಅಲ್ಲಿ ಏನವ್ರು ಕಲಿಬೇಕ್ ಅನ್ಕೊಂಡಿರ್ತಾರೆ, ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅದಕ್ಕೆ ಸರಿಯಾಗಿರುವಂತಹ ಇಲ್ಲಿ ತಾಯಿಯ ಗರ್ಭ ಹುಡುಕ್ತಾರೆ. ಅವ್ರಿಗೆ ಏನ್ ಬೇಕಿರುತ್ತೋ ಅದಕ್ಕೆ ಹೊಂದುವಂತಹ ತಾಯಿಯ ಗರ್ಭನ ಇಲ್ಲಿ ಹುಡುಕೊಂಡು ಬಂದು ಅಂತ ತಾಯಿಯ ಗರ್ಭದಲ್ಲಿ ಮಾತ್ರನೇ ಸೇರ್ಕೊಳ್ಳೋದವ್ರು. ಅವಾಗ ಏನಾಯ್ತು, ಅವ್ರದವ್ರು ಮತ್ತಿಲ್ಲಿ ಒಂದು ಪ್ರಪಂಚನ ಸೃಷ್ಟಿಸ್ಕೊಂಡ್ರು. ಅವ್ರಿಗೆ ಏನ್ ಕೋರಿಕೆ ಇತ್ತು ಆ ಆತ್ಮಕ್ಕೆ ಇಲ್ಲಿ ಬಂದು ಮತ್ತೆ ಸೃಷ್ಟಿ ಮಾಡ್ಕೊಂಡ್ರು. ಆದ್ರೆ ಏನಾಗಿರುತ್ತೆ, ಅವ್ರು ಅನ್ಕೊಂಡ್ ಬಂದಿರೋದ್ ಏನ್ ಮಾಡ್ತಾರೆ, ಇಲ್ಲಿ ಕೆಲವೊಂದು ಭೂಲೋಕಕ್ಕೆ ಬಂದ್ಮೇಲೆ ಮರ್ತೋಗ್ಬಿಟ್ಟಿರ್ತಾರೆ. ಎಷ್ಟೊಂದು ಮರ್ತೋಗ್ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ. ಅದೆಲ್ಲಾ ಕರೆಕ್ಟ್ ಆಗಿ ಜ್ಞಾಪಕ ಬಂದು, ಯಾಕೆ ಬಂದಿದ್ದೀನಿ ನಾನು, ಅದಕ್ಕೆ ಎಷ್ಟೊಂದ್ ಜನ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು ಅವ್ರು ಇಂಜಿನಿಯರ್ ಆಗಲ್ಲ, ಇನ್ನೇನೋ ಹಾಕ್ತೀನಿ ಅಂತಿರ್ತಾರೆ. ಅಥವಾ ಅವರೇ ಏನೋ ಒಂದ್ ಆಗ್ಬೇಕು ಅನ್ಕೊಂಡಿರ್ತಾರೆ, ಅದಾಗಕ್ಕಾಗಲ್ಲ. ಯಾಕೆ, ಅವರ ಜೀವನದ ಉದ್ದೇಶ ಅಲ್ಲಿ ಬೇರೆನೆ ಆಗಿರುತ್ತಲ್ಲಿ. ಸೊ ಹಾಗಾಗಿ ಅಂತ ಟೈಮಲ್ಲಿ ನಮ್ಗೆ ಈ ಧ್ಯಾನ ಅನ್ನೋದು ತುಂಬಾನೇ ಉಪಯೋಗ ಆಗುತ್ತೆ. ನಮ್ಮ
ಏನು ಉದ್ದೇಶ, ನನ್ನ ಹುಟ್ಟಿನ ಉದ್ದೇಶ ಏನು, ಪ್ರತಿಯೊಂದ್ರಲ್ಲೂ ಫೇಲ್ಯೂರ್ ಆಗ್ತಾನೆ ಇದೆ ಜೀವನದಲ್ಲಿ ಅಂದಾಗ ಏನೋ ಒಂದ್ ಕಾರಣ ಇರುತ್ತೆ. ಯಾಕೆ ನಾನು ಇಟ್ಕೊಂಡಿದ್ದೆಲ್ಲ ಫೇಲ್ಯೂರ್ ಆಗ್ತಾ ಇದೆ ಅಂತಂದಾಗ ಅಲ್ಲಿ ನಮ್ಮ ಉದ್ದೇಶನೇ ಬೇರೆ ಇರುತ್ತೆ. ಅದು ಬಿಟ್ಟು ನಾನು ಏನೋ ಮಾಡಕ್ ಹೊರಡ್ತೀನಿ ಅಂದ್ರೆ ಆಗಕ್ಕೆ ಎಲ್ಲೋ ಒಂದ್ ಕಡೆ ಡೈವರ್ಷನ್ ಬಂದ್ಬಿಡುತ್ತೆ. ಎಷ್ಟೇ ನನ್ನ ಸಂಕಲ್ಪ ದೃಢವಾಗಿದೆ, ನಾನು ಆಗ್ಬೇಕು ಅನ್ಕೊಂಡ್ರು ಏನೋ ಒಂದು ಡೈವರ್ಷನ್ಸ್ ಬರ್ತಾ ಇರುತ್ತೆ, ಏನೋ ಒಂದು ಅಡ್ಡಿ ಆತಂಕಗಳಾಗ್ತಾ ಇರುತ್ತೆ. ಆಗ ತಿಳ್ಕೊಬೇಕು ಅದನ್ನ, ನನ್ನ ಉದ್ದೇಶ ಇದೇನಾ, ನಾನ್ ಸರಿಯಾದ ದಾರಿಲಿ ಹೋಗ್ತಾ ಇದ್ದೀನಾ ಅಂತ ತಿಳ್ಕೊಂಡಾಗ ಮತ್ತೆ ಅವನ ಹಾದಿ ಅವನಿಗೆ ಸಿಗುತ್ತೆ, ಅದನ್ನ ಸಾಧಿಸಬಹುದು. ಸೊ ಅಲ್ಲಿ ಆತ್ಮದಲ್ಲಿದ್ದಾಗ ಏನು ಒಂದು ದೇವತಾ ಮೂರ್ತಿನೇ ಅದು. ಆತ್ಮ ಅಂದಾಗ ಒಂದು ದೈವಿ ಅಂಶ ಅದು. ಆ ದೈವಿ ಅಂಶ ಇಲ್ಲಿ ಭೂಲೋಕಕ್ಕೆ ಬಂದು ಒಂದು ಸಾಧಾರಣ ಮಾನವ ಆಗಿ ಆ ಸೃಷ್ಟಿಸ್ಕೋಬೇಕು ಅಂದಾಗ್ಲೇ ಎಷ್ಟು ಅಡ್ಡಿ ಆಟಕಗಳು ಅಲ್ಲಿ ಬರ್ತಾ ಇರುತ್ತೆ ಪ್ರತಿಯೊಬ್ಬರಿಗೂನು. ಅದನ್ನ ಜ್ಞಾಪಿಸ್ಕೊಂಡು ಅದಕ್ಕೆ ನಾವು ಧ್ಯಾನ ಮಾಡ್ತಾ ನಿಮ್ಮಲ್ಲಿರೋ ದೈವಿ ಅಂಶಗಳನ್ನ ಉತ್ತೇಜನ ಮಾಡ್ಕೊಳ್ಳಿ, ಅದನ್ನ ತಿಳ್ಕೊಳ್ಳಿ ಏನು ಅಂತ ಹೇಳ್ತಾ ಇರ್ತೀವಿ. ಅದು ಕೇವಲ ಧ್ಯಾನದಿಂದ ಮಾತ್ರ ಸಾಧ್ಯ. ಇಲ್ದಿರೆ ನಮ್ಮಲ್ಲಿರೋ ದೈವಾತ್ಮ, ನಾನೊಂದು ಆತ್ಮ ಅಂದ್ರೆ ಏನು, ಆ ದೈವಿ ಅಂಶ ಅದ್ ಯಾವ್ದು ನಮಗೆ ಗೊತ್ತಿರಲ್ಲ, ಎಲ್ಲಾ ಮರ್ತು ಬಿಟ್ಟಿರ್ತೀವಿ. ಸೊ ಇದೆಲ್ಲ ನಮ್ಗೆ ನೆನಪಿಸ್ಕೊಳಕ್ಕೆ ಈ ಧ್ಯಾನವನ್ನ ಮಾಡ್ತಾ ಇರ್ಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲವನ್ನ ಸಾಧಿಸ್ಕೋಬಹುದು, ಪಡ್ಕೋಬಹುದು. ಕೆಲವ್ರು ಅಂತಿರ್ತಾರೆ ಧ್ಯಾನ ಮಾಡಕ್ ಶುರು ಮಾಡಿದ ತಕ್ಷಣ ನಾನ್ ಏನ್ ಅನ್ಕೊಂಡ್ರೆ ಅದ್ ಆಗೋಗ್ತಾ ಇದೆ, ಕಷ್ಟನೇ ಪಡ್ತಿಲ್ಲ, ನಾನ್ ಅನ್ಕೊಂಡಿದ್ದೆಲ್ಲ ಆಗೋಗ್ತಾ ಇದೆ. ಯಾಕೆ? ಅಲ್ಲಿ ಮಾರ್ಗ ಗೊತ್ತಾಗುತ್ತೆ. ನಾವು ಈ ಕೋರಿಕೆ ಬಂದಿದೆ ಸರಿ, ಬಂದ ಮೇಲೆ ಅದನ್ನ ಹೆಂಗ್ ಸಾಧಿಸ್ಕೋಬೇಕು, ಯಾವ ತರ ಆಲೋಚನೆಗಳು ಹಾಕ್ಬೇಕು, ಅವೆಲ್ಲಾನು ನಮಗೆ ಧ್ಯಾನದಲ್ಲೇ ಬರ್ತಾ ಬರ್ತಾ ಹೋಗ್ತಾ ಇರುತ್ತೆ. ಒಳಗಿಂದ ಅದೇ ಗೈಡೆನ್ಸ್ ಕೊಡ್ತಾನೆ ಇರುತ್ತೆ, ನಮ್ಮ ಆತ್ಮನೇ ನಮ್ಗೆ ಗೈಡೆನ್ಸ್ ಕೊಡ್ತಾ ಇರುತ್ತೆ. ಸೊ ಎಲ್ಲ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಏನು ಅಂದ್ರೆ ಕೋರಿಕೆ ಅಂದ್ರೆ ಒಂದು ಸದೃಢವಾದ ಬಲಿಷ್ಠವಾದ ಕೋರಿಕೆ ಅನ್ನೋದು ಇರಬೇಕು. ಯಾವಾಗ್ಲೂ ಅದು ಹೇಗಿರ್ಬೇಕು, ಏಕೋನ್ಮುಖವಾಗಿರ್ಬೇಕು. ಅಂದ್ರೆ ಇವತ್ತಿಂಗೆ, ನಾಳೆ ಇನ್ನೊಂದು, ನಾಡಿದ್ ಮತ್ತೊಂದು. ಒಬ್ರಿನ್ನೇನೋ ಹೇಳಿದ್ರೆ ಹೌದು ಕರೆಕ್ಟ್, ನಾನ್ ಅದಾಗ್ಬೇಕಿತ್ತು, ಇನ್ನೊಬ್ರು ಇನ್ನೇನೋ ಹೇಳ್ತಾರೆ ಹಾ ಕರೆಕ್ಟ್, ನನಗೂ ಅದು ಬೇಕಿತ್ತು. ಕೆಲವ್ರು ನೀವು ನೋಡ್ಬೋದು ಎಷ್ಟೇ ಏಜ್ ಆದ್ರೂನು ಇನ್ನ ಅವ್ರಿಗೆ ಜೀವನದಲ್ಲಿ ಒಂದು ಅಂತ ಇನ್ನ ಸೆಟ್ಲ್ ಆಗಿರಲ್ಲ. ಯಾಕೆ ಅಂದ್ರೆ ಅವ್ರಿಗಲ್ಲಿ ಆ ಒಂದು ಕರೆಕ್ಟ್ ಆಗಿರೋ ಕೋರಿಕೆ ಅನ್ನೋದಿಲ್ಲ. ನಾನ್ ಇಂಥದ್ದೇ ಸೃಷ್ಟಿ ಮಾಡ್ಕೋಬೇಕಾಗಿರೋದೇ ಅವ್ರಿಗಿನ್ನ ಗೊತ್ತಿರಲ್ಲ, ಏನ್ ಸೃಷ್ಟಿ ಮಾಡ್ಕೋಬೇಕು ಅಂತ. ಯಾರು ಏನೋ ಮಾಡಲ್ ದುಡಿದ್ರು, ಅವ್ರೇನೋ ಬಿಸ್ನೆಸ್ ಮಾಡಿದ್ರು, ಅವ್ರು ಚೆನ್ನಾಗಿ ದುಡ್ಡು ಮಾಡ್ತಿರ್ತಾರೆ, ಓ ಕರೆಕ್ಟ್ ನಾನು ಅದ್ ಮಾಡ್ಬೇಕು. ಇನ್ನೊಬ್ರು ಇನ್ಯಾರೋ ಸಿಗ್ತಾರೆ, ಅವ್ರು ಇನ್ನೇನೋ ಮಾಡ್ತಾ ಇರ್ತಾರೆ, ಓ ಕರೆಕ್ಟ್ ನಾನು ಆ ಬಿಸ್ನೆಸ್ ಮಾಡ್ಬೇಕು, ನಾನು ಅದನ್ನ ಮಾಡ್ಬೇಕು. ಇದು ಸರಿಯಾದ ಕೋರಿಕೆ ಅಲ್ಲ. ಆ ಕೋರಿಕೆ ಅನ್ನೋದು ದೃಢವಾಗಿರ್ಬೇಕು, ಏಕೋನ್ಮುಖವಾಗಿ ಇರ್ಬೇಕು, ರೈಟ್ ಪಾತ್ ಅಲ್ಲಿ ಇರ್ಬೇಕು. ಆಗ ಹಾಗೆ ಆಗುತ್ತೆ. ನನಗ್ ಬೇಕು, ನಾನು ಹೀಗೆ ಮಾಡ್ಬೇಕು ಅಂತ ಒಂದು ಸಲಿ ದೃಢವಾಗಿ ಸಂಕಲ್ಪ ತಗೊಂಡ್ರೆ ಅಲ್ಲಿ ವಿಕಲ್ಪ ಅನ್ನೋದು ಮತ್ತೆ ಬರಬಾರದು. ಒಂದ್ ಹೆಜ್ಜೆ ಮುಂದಿಡೋದು, 4 ಹೆಜ್ಜೆ ಹಿಂದಿಡೋದು, ಅದಿದ್ರೂನು ಖಂಡಿತ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ನಮ್ಮ ಆತ್ಮಶಕ್ತಿ ಅನ್ನೋದಿದೆಯಲ್ಲ, ಒಳಗಿಂದ ಬಂದಿರುವಂತಹ ಕೋರಿಕೆ ಆದ್ರೆ ಈ ಆತ್ಮಶಕ್ತಿಯಿಂದ ಎಲ್ಲರಿಗೂ ಗೊತ್ತಿರ್ಲಿ, ಆತ್ಮಕ್ಕೆ ಅನಂತವಾದ ಶಕ್ತಿ ಇದೆ. ಒಂದು ಸಲಿ ಆತ್ಮದ ಒಳಗಿಂದ ಬಂತು, ನಾನು ಇದಾಗ್ಬೇಕು ಅಂತ ನಮ್ಮ ಒಳಗಡೆಯಿಂದ ಕನೆಕ್ಟ್ ಆಗಿ ಬಂದ ತಕ್ಷಣ ಖಂಡಿತ ಆತ್ಮಶಕ್ತಿಯಿಂದ ಎಲ್ಲಾನು ಸಾಧ್ಯ ಆಗೇ ಆಗುತ್ತೆ. ಆತ್ಮಶಕ್ತಿ ಇದೆ. ಈಗ ನಾವ್ ಎಷ್ಟೊಂದು ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ಮ ಆತ್ಮದಿಂದ ಒಂದು ಶಕ್ತಿ ಅನ್ನೋದು ಅಷ್ಟು ಬಂದ್ಬಿಟ್ರೆ ಒಳಗಿಂದ ದೃಢವಾಗಿ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ನಾವು ದೇಶದಲ್ಲಿ ನಮ್ ಸುತ್ತಮುತ್ತ ಏನೇನ್ ಆಗ್ತಾ ಇದೆ, ಏನೇನ್ ನಡೀತಾ ಇದೆ ನೋಡ್ತಾ ಇದೀವಿ. ಒಳ್ಳೇದು ನಡೀತಾ ಇದೆ, ಕೆಟ್ಟದ್ದು ಆಗ್ತಾ ಇದೆ, ಸಾಕಷ್ಟು ನೋಡ್ತಾ ಇದೀವಿ. ಈಗ ಗಲಾಟೆಗಳು ಬಾಂಗ್ಲಾದೇಶ್ ಇರ್ಬೋದು, ಟೆರರಿಸಂ ಇರ್ಬೋದು, ಎಲ್ಲಾ ಕಡೆ ಎಷ್ಟು ಗಲಾಟೆಗಳಾಗ್ತಾ ಇದೆ. ಆ ಗಲಾಟೆಗಳನ್ನ ಸೃಷ್ಟಿಸ್ತಿರೋದು ಯಾರು? ಮನುಷ್ಯರೇನೆ. ಅವ್ರು ಮತ್ತೆ ಹೆಂಗ್ ಸೃಷ್ಟಿಸ್ತಿದ್ದಾರೆ? ಅಷ್ಟು ಜನನ್ನ ಅಷ್ಟು ಹಿಂಸೆ ಕೊಟ್ಕೊಂಡು ಅಷ್ಟು ಜನಗಳಿಗೆ ಅಷ್ಟು ಕೆಟ್ಟದ್ ಮಾಡ್ತಿರೋದ್ರೆ ಅದೂನು ಒಳಗಿಂದ ಬಂದಿರೋ ಆ ಒಂದು ಶಕ್ತಿ, ಅವರ ಆತ್ಮಶಕ್ತಿಯಿಂದಾನೇ ಅಷ್ಟೆಲ್ಲ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನ ಒಂದು ನೋಡ್ಬೇಕು ಅಂತಂದ್ರೆ ನಾವು ಸಕ್ರಮವಾಗಿರೋ ಆಲೋಚನೆಗಳಿಂದ ಮಾಡಿದ್ರೆ ಸಕ್ರಮವಾದ ಸೃಷ್ಟಿಗಳನ್ನ ಮಾಡ್ತೀವಿ. ಅಕ್ರಮವಾದ ಆಲೋಚನೆಗಳು, ಅಕ್ರಮವಾದ ಕೋರಿಕೆಗಳಿದ್ರೆ ಅಲ್ಲಿ ಅಕ್ರಮವಾದಿದ್ದ ಕೆಲ್ಸಗಳನ್ನೇ ಮಾಡ್ತಿರ್ತೀವಿ. ಅದ್ರ ರಿಸಲ್ಟ್ ಏನಾಗಿರುತ್ತೆ ಅದ್ ಆಮೇಲೆ ಅನುಭವಿಸುವಾಗ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಸಕ್ರಮವಾಗಿರುವಂತಹ ಆಲೋಚನೆಗಳನ್ನ, ಕೋರಿಕೆಗಳನ್ನ ಇಟ್ಕೊಂಡು ಅದರಿಂದ ಯಾರಿಗೂ ಕೆಟ್ಟದನ್ನ ನಾವು ಬಯಸಬಾರ್ದು. ಅಂತ ಕೋರಿಕೆಗಳು ಇಟ್ಕೊಂಡಾಗ ನಮಗೆ ಎಲ್ಲಾ ಕಡೆಯಿಂದಾನು ಒಳ್ಳೇದಾಗ್ತಾ ಬರುತ್ತೆ. ಯಾಕೆಂದ್ರೆ ಜನ್ಮ ಜನ್ಮಗಳು ಮತ್ತೆ ನಾವು ಅನುಭವಿಸ್ಬೇಕು. ಕೆಟ್ಟ ಕೋರಿಕೆಗಳನ್ನ ಇಟ್ಕೊಂಡು, ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು, ಕೆಟ್ಟ ಸಂಕಲ್ಪಗಳನ್ನ ಇಟ್ಕೊಂಡು ಮಾಡ್ತಾ ಇರುವಾಗ ಈಗ ಚೆನ್ನಾಗಿರುತ್ತೆ, ಗೆದ್ದಿದೀವಿ ಅಂತ ಖುಷಿ ಪಡ್ಬೋದು. ಆದ್ರೆ ಅದನ್ನ ಅದ್ರ 10ರಷ್ಟು ಮತ್ತೆ ನಾವು ನೆಕ್ಸ್ಟ್ ಅನುಭವಿಸ್ತೀವಿ. ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡೇ ನಾವು ಆ ಸಂಕಲ್ಪಗಳನ್ನ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಮಾಸ್ಟರ್ಸ್, ಯಾರು ಕೋರಿಕೆ ಇಟ್ಕೊಳ್ಳೋದು ತಪ್ಪಲ್ಲ. ಒಂದು ಕೋರಿಕೆ ಅಂತ ಬಂದಾಗ ಸರಿಯಾದ ದಾರಿಯಲ್ಲಿ ನಾವು ಹೋಗ್ಬೇಕು, ಸರಿಯಾದ ಆಲೋಚನೆಗಳನ್ನ ಇಟ್ಕೊಳ್ಬೇಕು. ಅವಾಗ ಆ ಸೃಷ್ಟಿ ಅನ್ನೋದನ್ನೇ ಒಂದು ಶಾಸ್ತ್ರ. ಏನು ಸೃಷ್ಟಿ ಮಾಡ್ಕೋಬೇಕು, ಸೃಷ್ಟಿ ಅಂತ ಏನ್ ಹೇಳ್ತೀವೋ ಅದೇನೇ ಒಂದು ಶಾಸ್ತ್ರ. ಸೃಷ್ಟಿ ಅನ್ನೋದು ಒಂದು ಶಾಸ್ತ್ರ, ಅದೊಂದು ವಿಧಿ ವಿಧಾನ. ಸೊ ಅದನ್ನ ಹೇಗೆ ಮಾಡ್ಕೋಬೇಕು, ಆ ಶಾಸ್ತ್ರವನ್ನ ಹೇಗೆ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ
ಯದ್ಭಾವಂ ತದ್ಭವತಿ, ಅದು ನಾನು ಅರ್ಥ ಮಾಡ್ಕೋಬೇಕು. ನಮ್ಮ ಭಾವನೆ ಹೇಗಿರುತ್ತೋ ಹಾಗೇನೆ ಎಲ್ಲ ನಡೀತಾ ಹೋಗುತ್ತೆ. ಸೊ ಸಂಕಲ್ಪ, ನೋ ವಿಕಲ್ಪ. ಸಂಕಲ್ಪ ಇಟ್ಕೊಂತೀವಿ ಸರಿ, ಅದ್ರಲ್ಲಿ ವಿಕಲ್ಪ ಬರ್ಲೇಬಾರ್ದು. ನಾವು PSSM ಅಲ್ಲಿ ಇರೋರು ಏನು, ನಮ್ಮ ಉದ್ದೇಶ ಏನು, ನಾವು ಧ್ಯಾನ ಕಲಿಬೇಕು, ಧ್ಯಾನ ಹೇಳ್ಕೊಡ್ಬೇಕು, ಪ್ರಪಂಚವೆಲ್ಲ ಧ್ಯಾನ ಮಾಡ್ಬೇಕು, ಇದೊಂದು ನಮ್ಮ ಸಂಕಲ್ಪ. ಈಗ ನಾನಾದ್ರೂ ಯಾಕೆ ಈ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಯಾಕೆ ಇದನ್ ಮಾಡಿದೆ, ನಾನ್ ಕಲ್ತು ಸುಮ್ನೆ ಇದ್ ಬಿಡ್ಬೋದಿತ್ತು. ಆದ್ರೆ ನಮ್ಮ ಕೋರಿಕೆ ಏನಿತ್ತು, ನನಗ್ ಒಳ್ಳೇದಾಯ್ತು ಅಂದಾಗ ಬೇರೆಯವ್ರಿಗೂ ಒಳ್ಳೇದಾಗ್ಬೇಕದು, ಅವರೂ ಮಾಡ್ಲಿ ಇದನ್ನ. ಆ ಕೋರಿಕೆ ಬಂತು. ಕೋರಿಕೆ ಬಂದ್ಮೇಲೆ ಹೆಂಗ್ ಹೇಳ್ಕೊಡ್ಬೇಕು, ಎಲ್ಲಿ ಹೇಳ್ಕೊಡ್ಬೇಕು, ಅದು ಮತ್ತೆ ಬರುತ್ತೆ ಆಲೋಚನೆ. ಅವಾಗ ಏನ್ ಮಾಡ್ಬೇಕು, ಓ ಝೂಮ್ ಇದೆ, ಝೂಮ್ ಅಲ್ಲಿ ಹೇಳ್ಕೊಡೋಣ. ಆಯ್ತು, ಝೂಮ್ ಅಲ್ಲಿ ಹೇಳ್ಕೊಟ್ರೆ ಲಿಮಿಟೆಡ್ ಪೀಪಲ್ ಮಾತ್ರ ಹೋಗುತ್ತೆ, ಮತ್ತೆಲ್ಲರಿಗೂ ಗೊತ್ತಾಗ್ಬೇಕು. ಆವಾಗ ಏನ್ ಮಾಡ್ಬೇಕು, ಆಗ ಇನ್ನೊಂದು ಆಲೋಚನೆ ಬಂತು, ಯೂಟ್ಯೂಬ್ ಮಾಡ್ಬೇಕು. ಈ ತರ ಒಂದೊಂದೊಂದೊಂದ್ ನಾವು ಅನ್ಕೊಂಡಾಗ ಅದಕ್ಕೆ ತಕ್ಕಂಗೆ ನಮಗೆ ಮೆಸೇಜಸ್ ಬರ್ತಾ ಇರುತ್ತೆ, ತಂತಾನಾಗೆ ಎಲ್ಲಾನು ಆಗ್ತಾ ಬರ್ತಾ ಇರುತ್ತೆ. ಸೊ ಈ ಪ್ರಕೃತಿನೂ ಹಾಗೆ ಅಲ್ವಾ, ಈ ಪ್ರಕೃತಿನ ಸೃಷ್ಟಿ ಮಾಡಿರುವಂತಹವ್ರು ಇನ್ನೆಷ್ಟು ಗ್ರೇಟ್ ಮಾಸ್ಟರ್ಸ್ ಆಗಿರ್ಬೇಕು. ಅವ್ರು ಇಷ್ಟು ಅದ್ಭುತವಾಗಿ, ಎಲ್ಲಿ ನೀರಿರ್ಬೇಕು, ಬೆಟ್ಟಗಳಿರ್ಬೇಕು, ಎಲ್ಲಾ ಇದೆ ನಮಗೆ, ಸಸ್ಯರಾಶಿ, ಜೀವರಾಶಿಗಳು, ಈ ಒಂದು ಬ್ಯೂಟಿಫುಲ್ ನೇಚರ್. ಹೊರಗಡೆ ಹೋದ್ರೆ ಆ ಪ್ರಕೃತಿ, ಆ ಸೃಷ್ಟಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ. ಎಲ್ಲಿಂದ ಬಂತು ಆ ಸೃಷ್ಟಿ ಮಾಡ್ಬೇಕಂದ್ರು ಆ ಮಾಸ್ಟರ್ಸ್ಗೆ ಆ ಕೋರಿಕೆ ಬಂದಿದೆ, ಅಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಅದ್ರೊಳಗಡೆ ನಾವು ಕೋ ಕ್ರಿಯೇಟರ್ಸ್ ಆಗಿರ್ಬೇಕು. ಆ ಸೃಷ್ಟಿಯಲ್ಲಿ ನಾವು ಮತ್ತೆ ನಮ್ಮ ಸೃಷ್ಟಿಯನ್ನ ನಾವು ಮಾಡ್ಕೋಬೇಕು. ಅದೆಷ್ಟು ಅದ್ಭುತವಾಗಿ ಮಾಡ್ತೀವಿ. ಅಷ್ಟು ಒಳ್ಳೆ ಅದ್ಭುತವಾಗಿರೋ ಪ್ರಪಂಚದಲ್ಲಿ ನಾವು ಬಂದು ವಿಕಲ್ಪಗಳನ್ನ ಹಾಕಿ ಕೆಟ್ಟದಾಗಿ ಸೃಷ್ಟಿ ಮಾಡ್ತೀವ, ಅಥವಾ ಇನ್ನೂ ಒಳ್ಳೊಳ್ಳೆ ಆಲೋಚನೆಗಳನ್ನ ಹಾಕೊಂಡು ಒಳ್ಳೇದಾಗಿ ಇನ್ನ ಅಂದ ಚಂದವಾಗಿ ಅವ್ರ ಜೊತೆ ಕೈ ಜೋಡಿಸಿ ಲೈಫ್ ಇರ್ಬೋದು, ಜೀವನ ಇರ್ಬೋದು, ಏನೇ ಆಗ್ಲಿ, ಸೃಷ್ಟಿ ಅಂದಾಗ ನಮ್ಮ ಜೀವನ ರೂಪಿಸ್ಕೊಳ್ಳೋದು ಇರ್ಬೋದು, ಅಥವಾ ಆ ನೇಚರ್ಗೆ ಹೊಂದಿಕೊಂಡು ಇನ್ನ ಏನಾದ್ರು ಸೃಷ್ಟಿಸೋದು, ಬ್ಯೂಟಿಫುಲ್ ಆಗಿ ಸೃಷ್ಟಿ ಮಾಡ್ಬೋದು ಅಂದಾಗ ನಮ್ಮ ಆಲೋಚನೆಗಳು ಚೆನ್ನಾಗಿದ್ರೆ ಖಂಡಿತ ನಾವೆಲ್ಲವನ್ನ ಸೃಷ್ಟಿ ಮಾಡ್ಕೋಬಹುದು. ಈಗ ಮಹಾಭಾರತ ಯುದ್ಧ ನಡೀತು, ಎಲ್ಲಿಂದ ನಡೀತು, ಅದ್ ಯಾರ್ ಕೋರಿಕೆ, ದುರ್ಯೋಧನನ ಕೋರಿಕೆ. ಅವನ್ ಕೋರಿಕೆ ಏನಿತ್ತು, ಯುದ್ಧ ನಡಿಬೇಕು, ನಡೆಸ್ತಾ. ಆದ್ರೆ ಕೋರಿಕೆಯಲ್ಲಿ ಏನ್ ಫೇಲ್ಯೂರ್ ಅದ, ಪಾಂಡವ್ರನ್ನ ಸಾಯಿಸ್ಬಿಡ್ಬೇಕು, ಕೊಂದ್ಬಿಡ್ಬೇಕು ಅನ್ನೋ ಕೋರಿಕೆ ನೆರವೇರ್ಲಿಲ್ಲ. ಯಾಕೆ, ಅದು ಒಳ್ಳೆ ಸಂಕಲ್ಪ ಅಲ್ಲ. ಅದು ಯುದ್ಧ ಅಂತೂ ಆಯ್ತು, ಹೆಂಗೋ ಮಾಡ್ಕೊಂಡ್ರು. ಅದ್ರಲ್ಲಿ ಧರ್ಮ ಅನ್ನೋದೊಂದಿತ್ತು, ಆ ಧರ್ಮನ ದಾಟಿ ಯಾರು ಹೋಗಕ್ಕಾಗಲ್ಲ. ಹಾಗಾಗಿ ಒಂದ್ ಸಂಕಲ್ಪ ಇದ್ರೂ ಸಹ ಅಲ್ಲಿ ಸತ್ತಿದ್ದು ಪಾಂಡವ್ರ ಕಡೆ ಅಲ್ಲ, ಸೋತಿದ್ದು ಕೌರವರೇ ಸೋತಿದ್ರು. ಯಾಕೆಂದ್ರೆ ಅಲ್ಲಿ ಧರ್ಮದ ಸಂಕಲ್ಪ, ಈ ಕಡೆ ಪಾಂಡವರ ಸಂಕಲ್ಪ ಇರ್ಬೋದು, ಕೃಷ್ಣನ್ ಸಂಕಲ್ಪ ಇರ್ಬೋದು, ಇದೆಲ್ಲ ಯಾವ ಕಡೆಗಿತ್ತು, ಧರ್ಮದ ಕಡೆ ಇತ್ತು, ಒಳ್ಳೇದಾಗೋ ಕಡೆ ಇತ್ತು. ಸೊ ಹಾಗಾಗಿ ಅಲ್ಲಿ ಹೋಯ್ತು, ಗೆದ್ದಿದ್ದೆಲ್ಲಿ, ಧರ್ಮ ಇರೋ ಕಡೆ ಗೆದ್ದಿದ್ರು. ಸೊ ಹಾಗಾಗಿ ಏನೇ ಸಂಕಲ್ಪ ಇರ್ಲಿ, ಕೋರಿಕೆ ಇರ್ಲಿ, ಕೋರಿಕೆ ಅನ್ನೋದು ಖಂಡಿತ ತಪ್ಪು ಅಂತ ಯಾರು ಅನ್ಕೋಬೇಡಿ. ಕೋರಿಕೆ ಅಂದ ತಕ್ಷಣ ಓ ಇದೇನೋ ತಪ್ಪು ಅಲ್ಲ, ಕೋರಿಕೆಗಳು ಇರ್ಬೇಕು. ಆದ್ರೆ ಆ ಕೋರಿಕೆಗಳು ಯಾವ ತರ ಕೋರಿಕೆಗಳು ನಾವು ನೋಡ್ಕೊಂಡಾಗ ಒಳ್ಳೆ ದಾರಿಲಿ ಹೋಗ್ತಾ ಇದ್ರೆ ಖಂಡಿತ ಅದು ಸುಸಂಕಲ್ಪ ಅಂತ ಹೇಳ್ತಾರೆ. ಅದನ್ನ ಏನು, ದುಷ್ಟ ಸಂಕಲ್ಪಗಳು ಇಟ್ಕೋಬಾರ್ದು, ಕೆಟ್ಟ ಸಂಕಲ್ಪಗಳು, ಸುಸಂಕಲ್ಪ. ಸಂಕಲ್ಪನೇ ಬೇರೆ, ಸಂಕಲ್ಪ ಅಂದ್ರೇನೆ ಒಳ್ಳೇದೇ, ವಿಕಲ್ಪ ಅಂದ್ರೆ ಕೆಟ್ಟದು. ಆ ಸಂಕಲ್ಪದಲ್ಲೂ ಸಹ ಸುಸಂಕಲ್ಪ, ಒಳ್ಳೆಯ ಸಂಕಲ್ಪಗಳನ್ನ ಇಟ್ಕೊಂಡ್ಬಿಟ್ರೆ ಖಂಡಿತ ನಡೀತಾ ಇರುತ್ತೆ. ನಮ್ಮ ಜೀವನ ಹೆಂಗೆ ಇರ್ಬೇಕು ಅಂತ ಅನ್ಕೊಂತೀವೋ ನಾವು, ಅದೇ ತರಾನೇ ನಡ್ಕೊಳ್ತಾ ಹೋಗುತ್ತೆ. ಸೊ ಈಗ ಎಷ್ಟೋ ಜನಕ್ಕೆ ಆಗೋಯ್ತು, ನಡ್ದೋಯ್ತು, ಇಷ್ಟು ವರ್ಷ ಹೇಗೋಯ್ತು, ಹೇಗೇಗೋ ಆಗೋಯ್ತು, ನಡ್ಕೊಂಡೋಯ್ತು, ಕಣ್ ಮುಚ್ಕೊಂಡ್ ಕೂತ್ಕೊಂಡಾಗ ಅನ್ಸುತ್ತೆ. ಯಾರು ಕಣ್ ಕೂತ್ಕೊಳ್ಳಿ, ನೀವು ಚಿಕ್ಕವರಿದ್ದಾಗಿಂದ ಈಗಿನವರೆಗೂ ಈ ತರ ಇರ್ಬೇಕು ಅಂತ ಯಾರು ಅನ್ಕೊಂಡಿದ್ರಾ, ಅಥವಾ ಇನ್ನೇನೇನೋ ಅನ್ಕೊಂಡಿರ್ತೀರಾ, ಅದೆಲ್ಲ ಇವಾಗ ಆಗ್ತಾ ಇದೆಯಾ? ಅದ್ ನೋಡ್ಕೊಂಡಾಗ ಎರಡು ಕೆಲವೊಂದ್ಸಲಿ ಟ್ಯಾಲಿ ಆಗಲ್ಲ. ಅನ್ಕೊಂಡೇ ಇರಲ್ಲ. ಈಗ ನಾನೇ ಅನ್ಕೊಂಡಿಲ್ಲ, ಯಾವತ್ತೂ ಅನ್ಕೊಂಡಿಲ್ಲ ನಾನ್ ಈ ಫೀಲ್ಡಿಗೆ ಬರ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ಯಾವತ್ತೂ ನಾನು ಅದ್ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅನ್ಕೊಳ್ದೇನೆ ಈ ಕಡೆಗೆ ಬಂತು. ಕೆಲವರು ಅವ್ರು ಅನ್ಕೊಂಡಿದ್ದು ನೆರವೇರ್ಸ್ಕೊಂತಿರ್ತಾರೆ, ಮಧ್ಯದಲ್ಲಿ ಏನೋ ಆಗೋಗ್ಬಿಡುತ್ತೆ, ಏನೋ ಹೆಂಗೋ ಹೋಗುತ್ತೆ. ಯಾಕಾಯ್ತದೆಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಾಗ ನಮ್ಗೆ ಗೊತ್ತಾಗುತ್ತೆ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಾವೇ ನಮ್ಮ ಸೃಷ್ಟಿಗೆ ಕಾರಣಕರ್ತರಾಗ್ತೀವಿ. ಎಲ್ಲಿ ಎಡವಿದ್ದೀವಿ, ಯಾಕೆ ಎಡವಿದ್ದೀವಿ, ಹೇಗೆ ಎಡವಿದ್ದೀವಿ ನೋಡ್ಕೊಳ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ ಅದೆಲ್ಲ. ಸೊ ಹಾಗಾಗಿ ಒಂದು ಸಂಕಲ್ಪ ಅನ್ನೋದು ವಿಕಲ್ಪ ಇಲ್ಲದೆ ಇಟ್ಕೊಳ್ಳೋಣ. ಈಗ್ಲಿಂದ ನಮ್ಮ ಯಾವ ಒಂದು ಭಾವನೆ ಇರುತ್ತೋ, ಜಾಸ್ತಿ ಸ್ಟ್ರಾಂಗ್ ಆಗಿ ನಮ್ಮೊಳಗಿರುತ್ತೋ ಅದೇನೆ ನಡೀತಾ ಬರುತ್ತೆ. ಸೊ ಹಾಗಾಗಿ ಒಂದ್ ಹೆಜ್ಜೆ ಮುಂದೆ ಇಡೋಣ, 4 ಹೆಜ್ಜೆ ಹಿಂದೆ ಇಡೋದ್ ಬೇಡ. ಇಟ್ವಿ ಅಂದ್ರೆ ಆ ಹೆಜ್ಜೆನ ಮುಂದುವರ್ಸ್ಕೊಂಡೆ ಹೋಗ್ಬೇಕು. ಒಂದು ದೀಕ್ಷೆ ಅನ್ನೋದು, ಪ್ರತಿಯೊಂದ್ರಲ್ಲೂ ದೀಕ್ಷೆ. ಈಗ 41 days ನಾವು ಮಾರ್ನಿಂಗ್ ಮೆಡಿಟೇಷನ್ ಮಾಡ್ತಾ ಇದೀವಿ, ಏನು ಅದು ಒಂದು ದೀಕ್ಷೆ. 41 ದಿನ ದೀಕ್ಷೆ ತಗೊಂಡ್ತರಾನೇ ಲೆಕ್ಕ ಅದು. ಆ ದೀಕ್ಷೆ ತಗೊಂಡು ನಾವು ಮಾಡ್ದಾಗ್ಲೇನೆ ಸಾಧನೆ ಮಾಡಕ್ಕೆ ಆಗೋದು. ಸೊ ಹಾಗಾಗಿ ಈ 41 ದಿನ ಮಂಡಲ ಮೆಡಿಟೇಷನ್ ಇರ್ಬೋದು, ಅಥವಾ ಯಾವುದೇ ಒಂದು ಕೆಲಸ ಸಾಧನೆ ಮಾಡ್ಬೇಕು ಅನ್ಕೊಂಡ್ರು ಅದೊಂದು ದೀಕ್ಷೆ ತರ ತಗೊಂಡು, ಏಕೋನ್ಮುಖವಾಗಿರೋ ಒಂದು ಕೋರಿಕೆ ಅಂತ ಅನ್ಕೊಂಡು, ಒಂದು ಚಿಕ್ಕ ಬೀಜ ಫಸ್ಟ್ ಬರೋದು ಕೋರಿಕೆ ಅಂದ್ರೆ ಒಂದು ಚಿಕ್ಕ ಬೀಜ ಬಂದಿರುತ್ತೆ. ಆ ಚಿಕ್ಕ ಬೀಜ ನಾವು ಸಾಕಿದಾಗ, ಪೋಷಣೆ ಮಾಡಿ ಒಳ್ಳೊಳ್ಳೆ ಆಲೋಚನೆಗಳಾಗ್ದಾಗ ದೊಡ್ಡ
ಮರವಾಗಿ ಅದು ನಮಗೆ ಕೊಡುತ್ತಲ್ವಾ. ಸೊ ಹಾಗಾಗಿ ನಮ್ಮ ಈ ಒಂದು ಸೃಷ್ಟಿಯಲ್ಲಿ ಒಂದು ಆ ಸೃಷ್ಟಿ ಅನ್ನೋದು ಸಹ ಅಷ್ಟೇನೆ. ಆ ಸೃಷ್ಟಿ ಫಸ್ಟ್ ಬೆಳಿಬೇಕನ್ನೋದು ಅದೊಂದು ಬೀಜಾನೇ. ಸೃಷ್ಟಿಸ್ಬೇಕು ಅನ್ನೋದೇ ಒಂದು ಬೀಜ. ಅದನ್ನ ನಾವು ಗೌರವಿಸ್ಬೇಕು. ಗೌರವ ಕೊಡ್ತಾ ಆ ಮೂಲ ಸೃಷ್ಟಿ ಏನಿದೆ ಆ ಸೃಷ್ಟಿಗೆ ನಾವು ಮತ್ತೆ ನಮ್ಮ ಸೃಷ್ಟಿಯನ್ನ ಕೊಡ್ತಾ ಹೋಗೋಣ. ಸಣ್ಣ ಸಣ್ಣವ್ರಿಗೆ ಎಲ್ಲಾರ್ಗೂ ಕೋರಿಕೆ ಸಣ್ಣವ್ರಿಗೆ ಸಣ್ಣದೇನೋ ಸೃಷ್ಟಿ ಮಾಡ್ಬೇಕು ಅನ್ನೋ ಕೋರಿಕೆ ಇರುತ್ತೆ. ದೊಡ್ಡವ್ರಿಗೆ ದೊಡ್ಡ ಸೃಷ್ಟಿ ಮಾಡ್ಬೇಕು ಅನ್ನೋದು ಕೋರಿಕೆ ಇರುತ್ತೆ. ಸೊ ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ನಾವು ಕೋರಿಕೆಗಳನ್ನ ಇಟ್ಕೊಂಡು ಧ್ಯಾನ, ಏನೇ ಕೋರಿಕೆ ಇಟ್ಕೊಳ್ಳಿ, ಅದ್ರಿಂದ ಲೋಕ ಕಲ್ಯಾಣಕ್ಕೆ ಏನಾದ್ರು ಮಾಡ್ಬೋದಾ, ಈ ಕೋರಿಕೆ ನೆರವೇರಿದ್ರೆ ಅದರಿಂದ ನಾನು ಲೋಕ ಕಲ್ಯಾಣಕ್ಕೆ ಏನಾದ್ರು ಮಾಡ್ಬೋದಾ ಅನ್ನೋ ಒಂದು ಚಿಕ್ಕ ಥಾಟ್ ಇಟ್ಕೊಂಡಾಗ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಈ ಧ್ಯಾನ ಮಾಡ್ತಾ ಬಂದ್ರೆ ಹಾಗೆ ಎಲ್ಲಾನು ಒಂದು ಶಾಂತಿಯುತವಾಗಿ ನಾವು ಮೈಂಡ್ ಕಾಮ್ ಆಗಿ ಇಟ್ಕೊಂಡು ಸ್ಟ್ರೆಸ್ ಟೆನ್ಷನ್ ಇಲ್ದೆ ಅದ್ರ ಕಡೆ ಗಮನ ಕೊಟ್ಕೊಂಡು ಏನ್ ಆಲೋಚನೆಗಳು ಬೇಕೋ ಅವನ್ ಬಿಡ್ತಾ ಇದ್ದಾಗ ಅದಕ್ಕೆ ಏನಾಗುತ್ತೆ, ಎಲ್ಲಾ ಸೃಷ್ಟಿ ಹಾಗೆ ಆಗತ್ತೆ. ಸೊ ಸಂಕಲ್ಪವನ್ನ ಎಲ್ರೂ ಸಕ್ರಮವನ್ನಾಗಿ ಮಾಡ್ಕೊಳ್ಳೋಣ. ಆ ಧ್ಯಾನದಿಂದ ನಾವು ನಿರ್ಭೀತಿಯಿಂದ ಜೀವನವನ್ನ ಮಾಡೋಣ. ಏನು ಭಯ ಬೇಡ, ದುಃಖ ಬೇಡ. ಧ್ಯಾನ ಒಂದಿದೆ ನಮ್ಮ ಹತ್ರ, ಅಸ್ತ್ರ, ಎಲ್ಲದಕ್ಕಿಂತ ದೊಡ್ಡ ಅಸ್ತ್ರ. ಸೊ ಅದ್ರಿಂದ ನಾವು ಎಲ್ಲಾ ಸಂಕಲ್ಪಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಣ. ನಮ್ಮನ್ನ ನಾವೇ ಸೃಷ್ಟಿ ಅಂದ್ರೆ ನಮ್ಮ ಜೀವನವನ್ನ ನಾವು ಖಂಡಿತ ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿದೆ. ವಿಕಲ್ಪರಹಿತ ಸಂಕಲ್ಪ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ ಮಾಸ್ಟರ್ಸ್. ಸೊ ಹಾಗಾಗಿ ಕೋರಿಕೆಯಿಂದ ಸೃಷ್ಟಿ ಅನ್ನೋದನ್ನ ಕೋರಿಕೆ ಬಂದಾಗ್ಲೇ ಸೃಷ್ಟಿ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಇದನ್ನ ಕೋರಿಕೆನ ನೀವೊಂದು ದೃಢವಾಗಿ ಒಂದು ಇಟ್ಕೊಂಡಾಗ, ಸ್ಟ್ರಾಂಗ್ ಕೋರಿಕೆ ಇದ್ದಾಗ ಸ್ಟ್ರಾಂಗ್ ಆಗಿ ಹಿಂಗೆ ಮುನ್ನಡೆಸ್ಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಮತ್ತ ಆ ಕೋರಿಕೆಯಿಂದ ಕೆಲವ್ರು ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಅದು ಖಂಡಿತ ಮಾಡ್ಕೋಬಾರ್ದು. ಏನೋ ಒಂದು ಆಸೆ ಇಟ್ಕೊಂಡ್ಬಿಟ್ಟು ಅತಿ ಆಸೆ ಇಟ್ಕೊಂಡ್ಬಿಡೋದು. ಅದನ್ನ ಅತಿ ಆಸೆ ಯಾವ್ದನ್ನು ಮಾಡ್ಕೋಬಾರ್ದು. ಎಲ್ಲಿ ಅತಿ ಆಸೆ ಬರುತ್ತೋ ಅಲ್ಲಿ ದುಃಖ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ಕೋರಿಕೆ ಇರಬೇಕು, ಎಷ್ಟು ಬೇಕೋ ಅಷ್ಟೇ. ಅತಿ ಆಸೆ, ದುರಾಸೆ ಅವೆಲ್ಲ ಬೇಡ. ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕೋರಿಕೆ, ಅದನ್ನ ಸಾಧಿಸ್ಕೊಳ್ಳೋದು. ಯಾಕೆ ಸಾಧಿಸ್ಕೋಬೇಕು ಇದನ್ನ ನಾವು ತಿಳ್ಕೊಂಡ್ಬಿಡ್ಬೇಕು. ಈ ಕೋರಿಕೆ ಯಾಕೆ ಅನ್ನೋದು ನಾವು ಫಸ್ಟ್ ಇಂಪಾರ್ಟೆಂಟ್. ಕೋರಿಕೆ ಬಂದಿದೆ, ಯಾಕೆ ಅದನ್ನ ನೆರವೇರಿಸ್ಕೋಬೇಕು, ಆವಾಗ ಹೇಗ್ ಸೃಷ್ಟಿ ಆಗ್ಬೇಕು, ಆಗ ಸೃಷ್ಟಿ ಆಗ್ತಾ ಬರುತ್ತೆ. ಓಕೆ ಮಾಸ್ಟರ್ಸ್. ಸೊ ಇಲ್ಲಿ ಕೋರಿಕೆ ಅನ್ನೋದು ಒಂದು ಬೀಜ, ಸೃಷ್ಟಿ ಅನ್ನೋದು ಒಂದು ದೊಡ್ಡ ಮರ. ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ಬಿಡಿ ಅಷ್ಟೇ. ಒಂದು ಚಿಕ್ಕ ಬೀಜ ಕೋರಿಕೆ, ಸೃಷ್ಟಿ ಅನ್ನೋದು ಒಂದು ದೊಡ್ಡ ಮರ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೊ ಯಾರಿಗಾರು ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಎಸ್ ಮೇಡಮ್, ಸಂಗಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇವತ್ತು ಊರಿಗೆ ಹೊಂಟಿದ್ದೇವ್ ಮೇಡಮ್. ನಮ್ಮ ಅಕ್ಕರ್ಗೊಬ್ಬರಿಗೆ ಆಕ್ಸಿಡೆಂಟ್ ಆಗೈತ್ ಮೇಡಮ್. ಹ್ಮ್ ಒಂದ್ ಸ್ವಲ್ಪ ಮೊಳಕಾಲ ಇದು ಇಂತಲ್ಲಿ ಹಿಂಗ ಹತ್ತು ಹೊಲಿಗ್ ಬಿದ್ದಾವ್ ಮೇಡಮ್. ಹ್ಮ್ ಅದು ನಾವು ಯಾಕನಂದ್ರ ಮೇಡಮ್ ನನಗ್ ಮುಂಜಾನೆ ಸುಟ ಆಯ್ತು, ಒಟ್ಟ ಮನಸ್ಸನ ಸಮಾಧಾನ ಇದ್ದಿದ್ದಿಲ್ಲ ಮೇಡಮ್. ಗಡಿಬಿಡಿ ಆಗಾಕತ್ತು. ಯಾಕೆ ಹಿಂಗ ಆಕೈತಿ ಅಂತ ಅನ್ಕೊಂಡೆ ಮೇಡಮ್. ಬರೋಷ್ಟಿಗೆ ನಾವು ಬಂದ್ ಅಲ್ಲಿ ಕ್ರಾಸಿಂಗ್ ನಿಂತೀನಿ, ಆಕಿ ಗಾಡಿ ಮ್ಯಾಗಿಂತ ಬಿದ್ದ್ ಬಿಟ್ಟ ಮೇಡಮ್ ಇಲ್ಲಿ. ಓ ಹ್ಮ್ ಅದು ಬಾಳ್ ಟೆನ್ಷನ್ ಆಗಿತ್ತು ಮೇಡಮ್ ನನಗ. ಅದಕ್ಕ ಟೆನ್ಷನ್. ಓಕೆ. ಟೆನ್ಷನ್ ಏನು ಮಾಡ್ಕೊಳಂಗಿಲ್ಲ ಮೇಡಮ್. ಟೆನ್ಷನ್ ಯಾವ್ದು ಮಾಡ್ಕೋಬೇಡಿ. ಏನ್ ಹಿಂಗಾಗ್ಬೇಕೋ ಹಂಗ ಆಗ್ತಾ ಇರತ್ತಷ್ಟೇ. ಅದೇ ನಮ್ ಸಂಬಂಧ ಹಿಂಗಾಯ್ತನ ಅನ್ನೋದ್ ನನಗ್ ಹಂಗ ಒಟ್ಟ ಮನ್ಷ್ಯಾಗ ಹಂಗಾಯ್ತ್ ಮೇಡಮ್. ಹೌದು, ಮನುಷ್ಯರಲ್ವಾ, ಆಗುತ್ತಾ ಫೀಲಿಂಗು ಇದು ಬರುತ್ತೆ. ಆದ್ರೆ ಎಲ್ಲಾನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅದು ಒಂದು ಅವ್ರು ಕೇಳ್ಕೊಂಡ್ ಬಂದಿರೋದ ಮೇಡಮ್. ಅದು ಆ ಎಕ್ಸ್ಪೀರಿಯನ್ಸ್ ಬೇಕಂತಾನೆ ಅದು ಕೇಳ್ಕೊಂಡ್ ಬಂದಿರ್ತಾರೆ. ಅದಾಗ್ತಾ ಇರತ್ತಷ್ಟೇ. ನಿಮ್ಗೆ ಆಗಿರೋ ಸಹಾಯ ಮಾಡಿ ಅಷ್ಟೇ. ಏನ್ ಸಹಾಯ ಆಗುತ್ತೋ ಸಹಾಯ ಮಾಡಿ. ಅದನ್ನ ನಾವು ಮೈಂಡ್ಗೆ ಹಾಕೊಂಡು ನಮ್ಮ ಮನಸ್ಸನ್ನ ಹಾಳು ಮಾಡ್ಕೋಬಾರ್ದು. ಇಲ್ಲ ಮೇಡಮ್, ಅದೇ ದವಾಖಾನೆ ತೋರ್ಸಕೊಂಡ್ ಬಂದೆ ಮೇಡಮ್. ನಡ್ಗುಂದಿಗ್ ಹೋಗಿ ಅವ್ರ ಹೊಲಿಗೆ ಅದ್ ಹಾಕ್ಯಾರ ಮೇಡಮ್. ಅದಕ್ಕ ಇಲ್ಲೇ ಇವತ್ತೊಂದಿನ ಇದ್ದು ಇನ್ನೊಂದ್ ಸ್ವಲ್ಪ ಇದು ಮಾಡಿ ನಾಳೆಗ್ ಊರಿಗೆ ಅಷ್ಟೇ ಮೇಡಮ್, ಅಷ್ಟೇ. ಹೆಲ್ಪ್ ಮಾಡಿ, ಎಷ್ಟು ಸಾಧ್ಯನೋ ಸಹಾಯ ಮಾಡಿ ಅಷ್ಟೇ. ಅದ್ರಿಂದ ಡಿಸ್ಟರ್ಬ್ ಆಗ್ಬಾರ್ದು. ನೀವು ಸ್ಟ್ರಾಂಗ್ ಆಗಿರ್ಬೇಕು, ಡಿಸ್ಟರ್ಬ್ ಆಗ್ಬಾರ್ದು ಅಷ್ಟೇ. ನೀವೇ ಅಲ್ವಾ ಹಾಕಿದ್ದು, ಅಲ್ಲಿ ಮಾಡ್ಬೋದಾ ಮೆಡಿಟೇಷನ್ ಅಂತ ಹಾಕಿದ್ರಲ್ವಾ ಮೆಸೇಜು? ಮಾಡಿ. ಆ ಟೈಮಲ್ಲಿ ಆಗ್ತಿದ್ರು, ನಿಮ್ಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಮಾಡಿ. ಅದು ಒಂದು ಸೇವೆ, ಅದು ಸೇವೆ ಮಾಡಿ. ನೀವು ಮಾಡಿ ಮೆಡಿಟೇಷನ್. ಮೇಡಮ್ ಅದಕ್ಕೆ ಕೇಳ್ದೆ ಮೇಡಮ್. ಇಲ್ಲಿ ಊರಿಗೆ ಮಾಡಿ, ಯಾವಾಗಾದ್ರೂ ಮಾಡಿ ಮೇಡಮ್. ಆ ಟೈಮ್ ಆಗ್ದಿರ್ ಪರಲ್ಲ, ಯಾವಾಗಾದ್ರೂ. ಸರಿ ಮೇಡಮ್, ನಮಸ್ತೆ. ವೀಣಾ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಅದು ಧ್ಯಾನ ಬಾಳ ಇದು ಇತ್ರಿ ಮೇಡಮ್. ಕಣ್ಣು ಬಿಡಾಕನ ಆಗ್ಲಿಲ್ರಿ, ಬಾಳ ಚೆನ್ನಾಗಿತ್ರಿ.
ಅದು ಈ ಧ್ಯಾನದ ಫಸ್ಟ್ಗೆ ಕುತ್ಕೋಬೇಕಾದ್ರಿ ಯಾವಾಗಾರ ಆದ್ರೂ ಕುತ್ಕೋಬೇಕಾದ್ರಿ ಸ್ವಲ್ಪ ಇದು ಕಿವಿ ಸಂಬಂಧ ಕೇಳಿ ಕುತ್ಕೊಂತೀನ್ರಿ ಇದ್ರದ್ ಎದ್ರ ಸಂಬಂಧ ಈ ರೀತಿ ಆಗತೈತಿ ಅಂತ ಹೇಳ್ರಿ ಇಷ್ಟ ಧ್ಯಾನ ಮಾಡ್ತಾ ಮಾಡತ್ತೀನಿ ಎದಕ್ ಸರಿ ಹೋಗವಲ್ದು ಎದಕ್ ಈ ಚಾಲೆಂಜಸ್ ನಾನ್ ತಗೊಂಡ್ ಬಂದೀನಿ ಅಂತಂದ್ ಕೇಳ್ಕೊಂಡ್ ಕೂತಾಗೆಲ್ಲ ಮೇಡಮ್ ಬರೇ ಸಣ್ಣ ಮಕ್ಕಳು ಬರ್ತಾರ್ರಿ ಮೇಡಮ್ ಅವು ಹೆಂಗಂದ್ರಿ ಮೇಡಮ್ ಅದು ಫುಲ್ ಬೆಳಿಗ್ಗೆಯಿಂದ ರಾತ್ರಿವರೆಗಿನ ಅವ್ರಿಗೆ ಅದಕ್ ಹಾಲ ಕೊಟ್ಟಿರೋದಿಲ್ರಿ ನಾನು ಆ ಸಾಯಂಕಾಲ ಆ ಹೊತ್ತಿಗೆ ಅದು ಸುಮ್ನೆ ನನ್ ಮುಖ ನೋಡಿದ ತಕ್ಷಣ ಜೋರಾಗಿ ಹೇಳಾಕ್ ನಿಂದ್ರತ್ರಿ ಮೇಡಮ್ ಅವಾಗ ನೆನಪಾಗತ್ರಿ ನಮ್ಮ ಬೆಳಿಗ್ಗಿಂತ್ರ ಹಾಲ್ ಕೊಟ್ಟಿಲ್ಲಲ್ಲ ಅಂತ ಹೇಳಂದ್ ಎದಿಗ ಹಾಕೋಬೇಕನ್ನತ್ಲೇನ ಜೋರಾಗಿ ಹೇಳಾಕ್ ಹತ್ಬಿಡ್ತೈತ್ರಿ ಮೇಡಮ್ ಆ ರೀತಿ ಆಗ್ತೈತ್ರಿ ಮೇಡಮ್ ಮತ್ತ ಸಣ್ಣ ಪಾಪುರಿ ಕರ್ಕೊಂಡ್ ಅಡ್ಡಾಡಿರ್ತೀನಿ ಆ ರೀತಿ ಒಟ್ಟ ಯಾವಾಗ ಅನ್ಕೊಂಡ್ ಕೂತಿರ್ತೀನ್ರಿ ಬರೇ ಸಣ್ಣ ಪಾಪು ಬರ್ತಾವ್ರಿ ಏನಂತ ಅರ್ಥ ಆಗವಲ್ರಿ ಆ ಮಕ್ಳಿಗೆಲ್ಲಾನು ಆ ಮಕ್ಳ ಆತ್ಮಗಳಿಗೆಲ್ಲಾನು ಸಾರಿ ಕೇಳ್ಕೊಂಬಿಡಿ ಮೇಡಮ್. ಹಾ ರೀ ಮೇಡಮ್ ಅದನ್ನ ಕೇಳ್ಕೊಂತ ಬರಾಕತ್ತನ್ಲಿದ್ರ ಸ್ವಲ್ಪ ಅದೆಲ್ಲಾ ಸ್ವಲ್ಪ ಅರ್ಥ ಆಗ್ತೈತ್ರಿ ಮತ್ತೆ ರೀ ಇವತ್ತನ ಕೇಳ್ಕೊಂಡ್ ಕುತ್ಕೊಂಡೇನ್ರಿ ಮೇಡಮ್ ಈಗ ಧ್ಯಾನ ಕುತ್ಕೊಂಡ್ ಕೇಳ್ಕೊಂಡ್ ಕುತ್ಕೊಂಡೇನ್ರಿ ಏನ್ ಇದ್ರ ಮೂಲ ಏನ್ ಎದ್ರ ಸಂಬಂಧ ಹಿಂಗತ್ತೀರಿ ಪಾಪು ಬರತ್ತವ ಅಂತಂದ್ ಮತ್ತ ಕೇಳ್ಕೊಂಡ್ ಕುತ್ಕೊಂಡೇನ್ರಿ ಎರಡು ಪಾಪು ರೀ ತೂಗಾಕತ್ತಾರಿ ಕೈ ಅಷ್ಟೇ ಕಾಣಿಸ್ತಾವ್ರಿ ಏಜ್ ಅದಾರಂದ್ರಿ ಮುಖ ಕಾಣಿಸ್ಲಿಲ್ರಿ ಈ ಕಡೆ ಒಂದು ಅವಳಿ ಜವಳಿ ರೀ ಪಾಪು ರೀ ಅದು ನನ್ಗ ಏನ ಅನ್ನಿಸ್ತಿತ್ರಿ ಮೇಡಮ್ ಅವು ಅಳ್ತಾ ಇದ್ದುರಿ ಅದಕ್ಕ ಎದಿ ಹಾಲ್ ಕೊಡ್ತಿರ್ತಿದಿಲ್ರಿ ನಾನು ಆದ್ರ ಆ ರೀತಿ ಬಂತ್ರಿ ಮತ್ತ ಇನ್ನೊಂದ್ರಿ ಎದಿ ಹಾಲ್ ಕೊಡಾಕ ರೆಡಿ ಇರ್ತಿದ್ದಿಲ್ರಿ ನಾನು ಆ ರೀತಿ ಆತ್ರಿ ಮತ್ತ ಒಂದ್ ಹೆಣ್ಮಗಳು ರೀ ಅವೊಬ್ರಿ ಗಂಡ್ಮಗ ಸೇರಿ ಜಗ್ಗಿ ಹೊಡದ್ ಕಾಸ್ರಿ ಆಗಿ ಒಂದ್ ಗಿಡ ರೀ ಅದ್ರೊಳಗ ಹಿಂಗ್ ಮಾಡಿ ಬೇಸಿ ಧುಮುಕಿ ಬಿಟ್ಟನ್ರಿ ಆ ಗಿಡದಾಗ ಹೋಗಿದ ತಕ್ಷಣ ಅದ್ ಗಿಡ ಈಗ ಜೀಪ್ಸ್ ಹೆಂಗ ಕ್ಲೋಸ್ ಮಾಡ್ಕೇತಿವ್ರಿ ಆ ರೀತಿ ಆ ಗಿಡ ಕ್ಲೋಸ್ ಆದಂಗ ಆಯ್ತ್ರಿ ದೊಡ್ಡ ಗಿಡ ರೀ ಅದು ಆ ಗಿಡದಾಗ ಹಿಂಗತರ ದೂಕಿ ಬಿಟ್ರ ಆ ಗಿಡದಾಗ ಹೋಗಿ ಸೇರ್ಬಿಟ್ಲ್ರಿ ವಾಪಸ್ ಅದ್ರೊಳಗ ಸೇರ್ಕೊಂಡ್ಬಿಟ್ಲರಿ ಅವ್ನು ಆ ರೀತಿ ಐತ್ರಿ ಮೇಡಮ್. ಅದು ಅರ್ಥ ನಿಮ್ಗ ಆಗಿದ್ರೆ ಸರಿ ಇಲ್ಲ ಅಂತಂದ್ರೆ ನೀವು ಕ್ವೆಶನ್ ಹಾಕೊಳ್ಳಿ ಮತ್ತೆ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಮೆಸೇಜ್ ಸರಿ ಕೊಟ್ಕೊಳ್ಳಿ ಅಂತ. ಆದ್ರೆ ಪ್ರತಿ ಸರಿ ನಿಮಗೆ ಮಕ್ಳಿಗೆ ರಿಲೇಟೆಡ್ ಬರ್ತಾ ಇದೆ ಅಂದ್ರೆ ಅದು ಮಕ್ಳಿಗೆ ಸಂಬಂಧಪಟ್ಟಿದ್ ಖಂಡಿತ ಆಗಿರುತ್ತೆ. ಸೊ ಹಾಗಾಗಿ ಆ ಮಕ್ಳಿಗೆ ನಿಮಗೆ ಯಾವಾಗ ಆ ಮಕ್ಳು ಕಾಣಿಸಿದ್ರು ಕಾಣಿಸ್ತಿಲ್ದಿರಿ ಈಗ ಒಂದ್ ಸ್ವಲ್ಪ ಕ್ಲೂ ಸಿಕ್ಕಿದೆ ನಿಮಗೆ. ಸೊ ಹಾಗಾಗಿ ಆ ಎಲ್ಲಾ ಮಕ್ಳ ಆತ್ಮಕ್ಕೇನು ಸಾರಿ ಕೇಳ್ಕೊಳ್ಳಿ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ಳಿ ನಿಧಾನಕ್ಕೆ ರಿಲೀಸ್ ಆಗ್ತಾ ಬರುತ್ತೆ ಮೇಡಮ್. ಆ ಕಿವಿ ಬಂದಿದ್ರಿ ಆ ಮಕ್ಕಳ ಸಂಬಂಧ ಅಂತಾನ ಗೊತ್ತಾಗೈತ್ರಿ ಮೇಡಮ್. ಅದೇ ಮೋಸ್ಟ್ಲಿ ಆ ಮಕ್ಳು ಎಷ್ಟು ಅಳ್ತಿದ್ರು ಕೇಳ್ತಿದ್ರು ನಿಮಗೆ ಯಾವಾಗ ಕೇಳಿಸ್ಕೊಳ್ದೆ ನೆಗ್ಲೆಕ್ಟ್ ಮಾಡಿರೋದಕ್ಕೋ ಆತರ ಇರ್ಬೋದು. ಸೊ ಅದನ್ನ ನೀವು ಲಾಜಿಕಲ್ ಮೈಂಡ್ ನಾವ್ ಯಾವ್ದಕ್ಕೂ ಯೂಸ್ ಮಾಡೋದ್ ಬೇಡ. ನೀವೇ ಒಳಗಿಂದ ಕ್ಲೀನ್ ಆಗಿ ಇನ್ನೂ ನನಗೆ ಕ್ಲಾರಿಟಿ ಬೇಕು ಅಂತ ಕೇಳ್ಕೊಳ್ಳಿ ಕ್ಲಿಯರ್ ಆಗಿ ಬರುತ್ತೆ. ಸದ್ಯಕ್ಕಂತೂ ಆ ಮಕ್ಳ ಆತ್ಮಕ್ಕೆ ನೀವು ಸಾರಿ ಕೇಳ್ಕೊಳ್ಳಿ ಕ್ಷಮೆ ಕೇಳ್ಕೊಳ್ಳಿ. ನೀವ್ ಹೇಳಿರಲ್ರಿ ಎಲ್ಲಾ ಆತ್ಮಕ್ಕೂ ಕ್ಷಮೆ ಅಂತ ಹೇಳ್ರಿ ಆ ರೀತಿ ಕೇಳ್ಕೊಂತ ಕುತ್ಕೊಂಡು ಆಮೇಲೆ ಅದಕ್ಕೆ ಕೇಳ್ಕೊಂತೀನ್ರಿ ಕ್ಲಾರಿಟಿ ಬಂದೈತ್ರಿ ಈಗ ಇದ್ರ ಸಂಬಂಧ ಅಂತ ಗೊತ್ತಾಯ್ತ್ರಿ ಅದು ಗೊತ್ತಾಗತ್ರಿ ಅದು ಕ್ಷಮಾಪಣೆ ಕೇಳ್ಕೊಳ್ಳಿ. ನಿಮ್ಮ ಕಿವಿಗೂನು ದಿನಾ ನೀವು ಅಫರ್ಮೇಶನ್ಸ್ ಹಾಕೊಳ್ಳಿ ಕಿವಿದಕ್ಕೂ ಹೇಳ್ಕೊಳ್ಳಿ ನನ್ಗೆ ಯಾಕೆ ಇದು ಬಂದಿದೆ ಈ ನೋವು ಅದರಿಂದ ನಾನು ಸಾಕಷ್ಟು ಪಾಠ ಕಲ್ತು ಬಿಟ್ಟಿದೀನಿ ಪ್ಲೀಸ್ ದಯಮಾಡಿ ನನಗೆ ರಿಲೀಸ್ ಮಾಡಿ ಅಂತ ಆತರ ಕೇಳ್ಕೊಳ್ಳಿ. ಅದೇ ಆತರ ಒಂದ್ ಕೇಳ್ಕೊಳ್ಳಿ ನಿಮ್ಮ ಆತ್ಮಕ್ಕೆ ಕೇಳ್ಕೊಳ್ಳಿ. ಆ ಆತ್ಮಗಳಿಗೂ ಸಾರಿ ಕೇಳ್ಕೊಳ್ಳಿ ನಿಮ್ಮ ಆತ್ಮಕ್ಕೂ ಈ ತರ ಹೇಳ್ಕೊಳ್ಳಿ. ಆ ಕಿವಿಗಳಿಗೆ ಫಸ್ಟ್ ಪ್ರೀತಿ ಮಾಡಿ ಕಿವಿಗಳಿಗೂ ಪಾಸಿಟಿವ್ ಅಫರ್ಮೇಶನ್ಸ್ ಹಾಕಿ ಇಲ್ಲ ನನಗೆ ಚೆನ್ನಾಗಿ ಕಿವಿ ಕೇಳ್ತಾ ಇದೆ ನಾನ್ ನಿನ್ನನ್ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಕಿವಿಗಳ ಜೊತೆ ಮಾತಾಡ್ಕೊಳ್ಳಿ ಅದನ್ನ ಪ್ರೀತಿ ಮಾಡಿ ಅದು ಮಾಡಿ. ಅದ್ರಿ ಇನ್ನೊಂದ್ರಿ ಡೌಟ್ಸ್ ರೀ ಮೊಬೈಲಿನ ಬಗ್ಗ್ರಿ ಮೇಡಮ್ ಅದ ನನಗ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ಬೇಕಾದ್ರಿ ಅಲಾರಾಮ್ ಸಂಬಂಧ ನನ್ನ ಪಕ್ಕಕ್ಕೆ ಇಟ್ಕೊಂಡ್ ಮಲ್ಕೊಂಡಿರ್ತೀನ್ರಿ ನನ್ ದಿಂಬಿನ ಹತ್ರ ರೀ. ನಮ್ಮ ಅಪ್ಪ ಹೇಳಿದೀನ್ರಿ ದಿಂಬಿನ ಹತ್ರ ಫೋನ್ ಇಟ್ಕೋಬೇಡ ವೈರಸ್ ಇರ್ತಾವು ಅಟ್ಯಾಕ್ಟ್ ಆಕವು ಅಂತ ನಮ್ಮ ಅಪ್ಪ ಹೇಳಿದೀನಿ. ಅದಕ್ ಈಗ ಕಿವಿ ಕೇಳಂಗಿಲ್ರಿ ನಾನು ಬ್ಯಾರೆದರಿಗೆ ಸಾವಿರಿಗೆ ತೊಂದ್ರೆ ಆಗತ್ರಿ ನಾ ದೂರ ಇಟ್ಟು ಮಲ್ಕೊಂಡ್ರಿ ಈಗ ನಾವ್ ಪರವಾಗಿಲ್ರಿ ಎದ್ದೇಳಬೇಕ್ರಿ ಅಷ್ಟೊತ್ತಿದ್ರಿ ಅಲಾರಾಮ ನಾನ್ ಸಮೀಪ ಇಟ್ಕೊಂಡ್ರ ನನ್ ಕಿವಿ ಕೇಳಿಸ್ತೈತ್ರಿ ಇಲ್ಲ ಅಂದ್ರೆ ಕೇಳ್ಸಂಗಿಲ್ಲ. ಅಲ್ಲ ಮೇಡಮ್ ನೀವು ರಾತ್ರಿ ಮಲ್ಕೊಳ್ಳುವಾಗ ಒಂದ್ಸಲಿ ಅನ್ಕೊಳ್ಳಿ ಆಟೋಮೆಟಿಕ್ ಎಚ್ಚರ ಬರುತ್ತೆ ಆ ಟೈಮಿಗೆ. ಇಲ್ರಿ ಆ ರೀತಿ ಅನ್ಕೊಂಡ್ ಮಲ್ಕೊಂಡಿದ್ದೀನ್ರಿ ಅವಾಗ ನಾನ್ ಅನ್ಕೊಂಡ್ ಮಲ್ಕೊಂಡ್ರೆ ಇನ್ನು 1 ನಿಮಿಷ 2 ನಿಮಿಷ ಇದ್ದಾಗನ ಎಚ್ಚರ ಆಗ್ತೈತ್ರಿ ಅಷ್ಟೇ ಹಂಗೆ ಮಾಡಿ ಅದು ಒಂದಿನ ಅಭ್ಯಾಸ ಆಟೋಮೆಟಿಕ್ ನಿಮ್ಗೆ ಎಚ್ಚರ ಬಂದ್ಬಿಡುತ್ತೆ ಆ ಟೈಮಿಗೆ. ಒಂದ್ ಮಲ್ಗುವಾಗ ಅನ್ಕೊಳ್ಳಿ ಅಷ್ಟೇ ನಾನ್ 3 ಗಂಟೆಗೆ ಎದ್ದೇಳ್ಬೇಕು ಅಂದ್ರೆ ತಕ್ಕಂತ ಎಚ್ಚರ ಬರುತ್ತೆ. ರೀ ಮೇಡಮ್ ಅನ್ಕೊಂಡಿನ್ರಿ ಮೇಡಮ್ ಅವಾಗ ಹಂಗ ರೀತಿ ಆಗ್ತೈತ್ರಿ ಈಗ ಎಚ್ಚರ ಆಗವಲ್ರಿ ಅದು ಆಗುತ್ತೆ ಸಂಬಂಧ ಅದ್ರಿ ಇಟ್ಕೋಬೇಕಾ ಬ್ಯಾಡ್ರಿ ದಿಂಬಿಗೆ ಫೋನ್ ಒಳ್ಳೇದಲ್ಲ ಮೇಡಮ್ ಆಕ್ಚುಲಿ ಮೊಬೈಲ್ಸ್ ಅಷ್ಟ್ ಹತ್ರ ಇಟ್ಕೊಂಡ್ ಮಲ್ಗೋದು ಒಳ್ಳೇದಲ್ವೇ ಅಲ್ಲ. ನಮ್ಮ ಮಂಚದ ಮೇಲೆ ದಿಮ್ ಕೆಳಗೆ ಎಷ್ಟೊಂದ್ ಜನ ಹಂಗ್ ಇಟ್ಕೊಂಡ್ ಮಲ್ಕೊಂತಾರೆ ಅದು ಒಳ್ಳೇದಲ್ಲ. ವೈಬ್ರೇಷನ್ಸ್ ಅದೆಲ್ಲಾನು ಒಳ್ಳೇದಲ್ಲ. ಆದಷ್ಟು ಅವಾಯ್ಡ್ ಮಾಡಿ ಸ್ವಲ್ಪ ದೂರ ಇಟ್ಕೊಳಕ್ಕೆ ಟ್ರೈ ಮಾಡಿ.
ದೂರ ಇಟ್ಕೊಳ್ಳಿ. ಇಲ್ಲ ಮಾಮೂಲಿ ರೆಗ್ಯುಲರ್ ಅಲಾರಾಮ್ ಸಿಗುತ್ತಲ್ಲ ಅದ್ ತಗೊಳ್ಳಿ. ಒಂದು ಮಾಮೂಲಿ ಅಲಾರಾಮ್ ಸಿಗುತ್ತಲ್ಲ ಮೇಡಮ್, ಚಿಕ್ಕ ಶೆಲ್ ಹಾಕೋದು, ಆ ತರದ್ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ಬೆಸ್ಟ್ ನಿಮ್ ಮೈಂಡ್ ಮೇಡಮ್. ಒಂದ್ಸಲಿ ಮಲ್ಕೊಳ್ಳುವಾಗ ಅನ್ಕೊಂಬಿಡಿ, ಅದೇ ಎಚ್ಚರ ಬರುತ್ತೆ. ಓಕೆ, ವನಜಾಕ್ಷಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಬೆಳಗ್ಗಿನ ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ಭಗವದ್ಗೀತೆದು. ಅದು Thank you. ಓದಿದ್ರುನು ಹೊಸದಾಗಿ ಕೇಳಿದಾಗ ಮತ್ತೆ ಹೊಸ ಹೊಸ ವಿಷಯ ಕೇಳ್ದಂಗ ಆಗುತ್ತೆ. ಇನ್ನು ಹ್ಮ್ ಮತ್ತೆ ಆ ಟೈಮಲ್ಲೂ ನಾವ್ ಇನ್ನೂ ನಿದ್ದೆ ಕಣ್ಣಲ್ಲಿರ್ತೀವಿ. ನೀವು ಎಷ್ಟು ಫ್ರೆಶ್ ಆಗಿ, ಎಷ್ಟು ನಿರರ್ಗಳವಾಗಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಒಂದು ಚೂರು ಒಂದ್ ಅಕ್ಷರನೂ ಆಚೆ ಈಚೆ ಆಗಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ನಮ್ಗೆ ನೀವು ಸಿಕ್ಕಿದ್ದು ನಮ್ದು ಒಂದು ಲಕ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಮೊನ್ನೆ ಇವರು ಗಿರಿಜಾ ಮೇಡಮ್ ಮಾತಾಡಿದ್ದು, ನಾನು ಅವತ್ತು ಲೈವ್ ಕೇಳಿಲ್ಲ, ಆಮೇಲೆ ಯೂಟ್ಯೂಬ್ ಅಲ್ಲಿ ಕೇಳಿದೆ. ಅವ್ರದ್ದು ಚೆನ್ನಾಗಿತ್ತು. ಹೌದು. ಅವ್ರದ್ದು ತುಂಬಾ nice. ಎಲ್ರಲ್ಲಿ ಇರುತ್ತೆ ಮೇಡಮ್ ಆ ಶಕ್ತಿ, ಹೌದು. ನಿಮ್ಮಲ್ಲೂ ಇರುತ್ತೆ. ನೀವು ಹೌದು. ಮಾತಾಡಿ ಬಂದು ಬಿಡತ್ತೆ ಆಚೆ. ಹ್ಮ್. ಸ್ಟಾರ್ಟಿಂಗ್ ಟ್ರಬಲ್ ಎಲ್ರಿಗೂ ಅಷ್ಟೇ ಬರುತ್ತೆ, ನಿಮ್ದೇ ಎಲ್ಲರಿಗೂ ಧೈರ್ಯ, ಬರುತ್ತೆ. ನೀವೇ ನಮ್ಗೆ ಸ್ಫೂರ್ತಿ ಮೇಡಮ್. ಈ ವಯಸ್ಸಲ್ಲಿ ಇಷ್ಟು ಸಾಧನೆ ಮಾಡಿದೀರಾ. ನಾವು ಇವಾಗ 60 ವರ್ಷ ಆದ್ಮೇಲೆ ಇವಾಗ ಮೆತ್ತಗೆ ಧ್ಯಾನಕ್ಕೆ ಬರ್ತಾ ಇದ್ದೀವಿ ಅಷ್ಟೇ, ಇನ್ನು ಅಂಬೆಗಾಲ್ ಬರುತ್ತೆ ಇಡ್ತಾ ಮೇಡಮ್, ಇದೀವಿ. ಖಂಡಿತ. ಎಲ್ರಿಗೂ ನೋಡಿ ಆ ಟೈಮ್ ಅನ್ನೋದು ಬರ್ಬೇಕು. ನಾವ್ ನಮಗ್ ಇನ್ನ ಹೌದು ಬೇಗ ಮೇಡಮ್, ಸಿಗ್ಬೇಕಿತ್ತು, ನೀವ್ ನಿಮಗ್ ನಿಜ. ಇನ್ನ ಬೇಗ ಸಿಗ್ಬೇಕಿತ್ತು. ಆ ಸಿಕ್ಕದಾಗ್ಲೇ ಆಕ್ಚುಲ್ ನಮ್ ಆಗಿ ಟೈಮ್. ಹೌದು ಮೇಡಮ್, ಇದೆ ಆಕ್ಚುಲ್ ಆಗಿ ನಾನು 2021 ಅಲ್ಲಿ ಒಂದ್ಸಲ ಸುಮ್ನೆ ಪಿರಮಿಡ್, ಅದು ಆತರ ಧ್ಯಾನ ಅಂತೆಲ್ಲ ಗೊತ್ತಿಲ್ಲ, ಪಿರಮಿಡ್ ಗೆ ನಾವು ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿದೆ ನೋಡೋಕೆ ಸೀನರಿ ಎಲ್ಲ, ಒಂಥರ ಪಿಕ್ನಿಕ್ ಸ್ಪಾಟ್ ಅಂತ ಹೋಗಿ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ನೋಡ್ಕೊಂಡ್ ಬಂದ್ರು ಅವಾಗ್ಲೂ ಗೊತ್ತಿಲ್ಲ ಅದು ಅಂತ ಒಂದು ಶ್ರೇಷ್ಠ ಜಾಗ ಅಂತ. ಹೋಗ್ಲಿ ಅದು ಆಮೇಲೆ 2022 ನಲ್ಲಿ ಇನ್ನೊಂದ್ಸಲ ಒಂದ್ 3-4 ಜನ ಫ್ರೆಂಡ್ಸ್ ಜೊತೆ ಹೋಗಿದ್ವಿ ಅಲ್ಲಿ ನೋಡಕ್ಕೆ ಅಂತ. ನೋಡಕ್ ಹೋದಾಗ ಅಲ್ಲಿ ಯಾರೋ ನಮ್ಮ ಅದೃಷ್ಟಕ್ಕೆ ಯಾರೋ ಒಬ್ರು ಮಾಸ್ಟರ್ ಬಂದು, ನಿಮ್ಗೆ ಧ್ಯಾನ ಹೇಳ್ಕೊಡ್ಬೇಕಾ ಅಂದ್ರು. ಹೌದು ಅಂತ ಹೇಳಿದ್ವಿ. ಆಮೇಲೆ ಒಂದ್ ರೂಮ್ ಪಕ್ಕದಲ್ಲಿ ಒಂದು ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಈ ತರ ಧ್ಯಾನ ಮಾಡಿ ಬರೀ ಉಸಿರಾಡೋದು ಮಾತ್ರ ಅಂತ. ಅವಾಗ ಅನಿಸ್ತು ಇಷ್ಟು ಈಸಿ ಇದೆಯಾ ಅಂತ. ಯಾಕಂದ್ರೆ ನಾನೊಂದು 20 ವರ್ಷ ಹಿಂದೆನೆ ತುಂಬಾ ಟ್ರೈ ಮಾಡ್ತಾ ಇದ್ದೆ, ಬುಕ್ ಎಲ್ಲ ನೋಡ್ಕೊಂಡು ಹೇಗೆ ಧ್ಯಾನ ಮಾಡೋದು ಅಂತ. ಆಮೇಲೆ ಟ್ರೈ ಮಾಡಿ ಮಾಡಿ ಆಗಿಲ್ಲ, ತುಂಬಾ ತಲೆನೋವು ಬರೋದು, ಈ ಆಫೀಸಿಗೆ ಹೋಗು, ಬಿಸಿ, ಅದು ಮಕ್ಕಳು, ಮನೆ ಮನೆ ಮಗು ಅಂತ ಬಿಟ್ಬಿಟ್ವಿ. ಅದು ಬಿಟ್ಟೆ ಹೋಯ್ತು 20 ವರ್ಷದಿಂದ. ಇವಾಗ ಅದು ಹೇಳ್ಕೊಟ್ರಲ್ಲ ಅಂತ ಮನೆಗೆ ಬಂದು ಟ್ರೈ ಮಾಡಿ ಹೇಳಿದ್ರು ಅವರು, ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಸಿಗುತ್ತೆ ಅಂತ. ಹುಡುಕ್ತಾ ಇದ್ದಾಗ ಫಸ್ಟ್ ಅದು ರೂಪಾ ವೆಂಕಟೇಶ್ ಅಂತ ಅವ್ರದ್ದು ಸಿಕ್ತು, ತುಂಬಾ ಚೆನ್ನಾಗಿತ್ತು. ಅದನ್ನ ನಾವು ಕೇಳ್ತಾ ಇದ್ವಿ. ಆಮೇಲೆ ಹುಡ್ತಾ ನಿಮ್ದು ಸಿಕ್ತು, ಡೈಲಿ ಕ್ಲಾಸ್ ಇರುತ್ತೆ ಅಂತ. ಆವಾಗ ಜಾಯಿನ್ ಆದ್ವಿ. ಅದಕ್ಕೆ ಅದೇ ಮೊನ್ನೆ ಹೇಳಿದ್ರಲ್ಲ, ಗುರಿ ಇದ್ರೆ ಒಳ್ಳೆ ಗುರು ಸಿಗ್ತಾರೆ ಅಂತ. ಹೌದು. ನಿಮ್ಮಂತವ್ರು ಸಿಕ್ಕಿರೋದು, ಯಾಕೋ ಧ್ಯಾನ ಮಾಡ್ಬೇಕು ಅನ್ಕೊಂಡಿದ್ದಕ್ಕೆ ನಿಮ್ಮಂತ ಗುರು ಸಿಕ್ಕಿದ್ರು ಮೇಡಮ್. ಅದಕ್ಕೆ ನಿಜವಾಗ್ಲೂ ಅದೇ ಧನ್ಯವಾದ ಹೇಳಿದೆ ಮೇಡಮ್, ನಮ್ ಕೋರಿಕೆ ಸಿಕ್ಕಿದ್ದಕ್ಕೆ. ಬಲವಾಗಿದ್ರೆ ಎಲ್ಲಿ ಯಾರು ಹ್ಮ್. ಯಾವಾಗ ಸಿಗ್ಬೇಕೋ ಸಿಕ್ಕೇ ಸಿಗ್ತಾರ ಆತರ. ಮೆಡಿಟೇಷನ್ ಜಾಯಿನ್ ಆಗಿದ್ವಿ, ಇವತ್ತಿನ ತನಕ ಅದು ಬಿಟ್ಟಿಲ್ಲ. 2 years ಆಯ್ತು ಮಾಡ್ತಾ ಇದ್ವಿ. ವಾವ್, ವೆರಿ ತುಂಬಾ ಗುಡ್ ಮೇಡಮ್. ಚೆನ್ನಾಗಿದೆ. ಆದ್ರೆ ಇವತ್ತೇ ನೀವು ಮಾತಾಡ್ತಿರೋದು. ಇಲ್ಲ, ತುಂಬಾ ಸಲ ಮಾತಾಡಿದೀನಿ. ಆದ್ರೆ ನಿಮ್ಮ ವಿಡಿಯೋ ಆನ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಶೇರ್ ಅನ್ಸುತ್ತೆ. ಮಾಡಿದ್ದೀನಿ. ಅಲ್ಲ, ಇಲ್ಲ, ವಿಡಿಯೋ ಆನ್ ಮಾಡಿ. ಹೌದಾ? ಮಾಡಿದೀನಿ, ವಿಡಿಯೋದಲ್ಲೂ ಮಾತಾಡಿದೀನಿ. ಹೌದಾ, ನಂಗ್ ಮುಖ ಜ್ಞಾಪಕ ಇಲ್ಲ. ಇವತ್ತೇ. ಒಂದ್ 2-3 ಸಲ ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಅವಾಗ ಶೇರ್ ಮಾಡಿದೆ ನಾನು. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್, ಮಾಡಿ ಕಂಟಿನ್ಯೂ. ಧನ್ಯವಾದಗಳು ಮೇಡಮ್. ಓಕೆ, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಸೊ ಮತ್ತೆ ಎಲ್ಲ ನಾಳೆ ಬೆಳಗ್ಗೆ 4:15 ಸಿಗೋಣ. ಸೆಷನ್ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.